ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದಾರೆ ಅಂತ ಭಾವಿಸ್ತೀನಿ. ನೋಡಿ, ಈ ವಿಡಿಯೋದಲ್ಲಿ ಇದೇ ಮೆಜರ್ಮೆಂಟ್ ಬ್ಲೌಸ್ನ ಯೂಸ್ ಮಾಡಿಕೊಂಡು, ಅಂದರೆ ಅವರು ಇದಕ್ಕಿಂತ ಸ್ವಲ್ಪ ಟೈಟ್ ಮಾಡೋಕ್ಕೆ ಹೇಳಿದ್ರು. ನಾನು ಇದೇ ಮೆಜರ್ಮೆಂಟ್ನ ಯೂಸ್ ಮಾಡಿ ನಿಮಗೆ ಬ್ಯಾಕು ಕ್ಲೋಸಿಂಗ್ ನೆಕ್ಕು, ಫ್ರಂಟ್ ಡೀಪ್ ನೆಕ್ ಕೊಟ್ಟು ಯಾವ ರೀತಿ ಬ್ರಾಡಾಗಿ ಅರ್ಶ್ಯೂ ನೆಕ್ ಥರ ಬರುತ್ತದು, ಅದನ್ನ ಯಾವ ರೀತಿ ಕಟ್ ಮಾಡಬೇಕು, ಸ್ಟಿಚ್ ಮಾಡಬೇಕು ಅಂತ ಇದೇ ಮೆಜರ್ಮೆಂಟ್ ಬ್ಲೌಸಿಂದ ನಾನು ತಗೊಂಡಿದ್ದೆ. ಸೊ ಅದನ್ನ ಸ್ವಲ್ಪ ಲೂಸ್ ಇಡೋಕ್ಕೆ ಹೇಳಿದರು. ಈಗ ಇದನ್ನು ಸ್ವಲ್ಪ ಟೈಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಅವ್ರ ಸಿಸ್ಟರ್ ವೇರ್ ಮಾಡ್ಬೋದೇನೋ ಇದನ್ನು, ಅದಕ್ಕೆ ಸ್ವಲ್ಪ ಟೈಟ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಸ್ವಲ್ಪ ಟೈಟ್ ಮಾಡಿ ನಾನಿಲ್ಲಿ ಮೆಜರ್ಮೆಂಟ್ನ ತೊಗೊಳ್ತಾ ಇದ್ದೀನಿ. ಮೆಜರ್ಮೆಂಟ್ನ ತೊಗೊಂಡು ಯಾವ ರೀತಿ ಬ್ಯಾಕಲ್ಲಿ ಬೋಟ್ ನೆಕ್ ಕೊಟ್ಟು ಫ್ರಂಟಲ್ಲಿ ಡೀಪ್ ನೆಕ್ ಕೊಡಬೇಕು ಅಂತ, ಈಗಿರುವಂಥ ಪ್ಯಾಟ್ರನ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಅಂತ ಡೀಟೇಲ್ಡಾಗಿ ಹೇಳ್ಕೊಡ್ತೀನಿ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ವಿಡಿಯೋ ತುಂಬಾ ಯೂಸ್ಫುಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಈ ಒಂದು ಬ್ಲೌಸು ನಾನು ಬ್ಯಾಕ್ ಬಟನ್ ಇಡ್ತಿದ್ದೀನಿ, ಹಾಗಾಗಿ ಓಪನ್ ಸೈಡ್ ನನ್ನ ಕಡೆ ಹಾಕ್ಕೊಂಡಿದ್ದೀನಿ. 1/2 ಇಂಚು ಉಕ್ಪಟ್ಟೆ ಐಪಟ್ಟಿಗೆ ಮಾರ್ಜಿನ್ನ ಒಂದು ಮಾರ್ಕ್ ಮಾಡಿಕೊಂಡೆ. ಮತ್ತು ಬಾಟಮಲ್ಲಿ ಸೊ ಮಾರ್ಜಿನ್ ಸಮ ಇಲ್ಲ, ಅಲ್ಲೂ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ನಾನು ನೀಟಾಗಿ ಎಕ್ಸಸ್ ಇರುವಂತಹ ಒಂದು ಲೈನಿಂಗ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಉಕ್ಪಟ್ಟೆ ಐಪಟ್ಟಿಗೆ ಕಂಪಲ್ಸರಿ ನೀವು 1/2 ಇಂಚು ಇಲ್ಲ ಕನಿಷ್ಠ ನೀವು 1/4 ಇಂಚಾದರೂ ಮಾರ್ಜಿನನ್ನು ಬಿಡಬೇಕಾಗತ್ತೆ. ಸೊ ಇಷ್ಟಾದಮೇಲೆ ಈಗ ಬ್ಲೌಸ್ನ ತೊಗೊಂಡು ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಬ್ಲೌಸು ನನ್ನ ಚಾನಲ್ ನೋಡ್ತಿರೋರಿಗೆ ಈ ಬ್ಲೌಸ್ ಯಾವುದು ಅಂತ ಗೊತ್ತಿರುತ್ತೆ. ಸೊ ಈ ಬ್ಲೌಸು ಕಟ್ಟಿಂಗು ಸ್ಟಿಚಿಂಗ್ ವೀಡಿಯೋ ಕೂಡ ನಾನು ಏನು ಮೆಜರ್ಮೆಂಟ್ ತೊಗೊಳ್ತಾ ಇದ್ದೀನೋ ಆ ಬ್ಲೌಸು ಕಟ್ಟಿಂಗು ಸ್ಟಿಚಿಂಗ್ ವೀಡಿಯೋ ಕೂಡ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸಲ ಚೆಕ್ ಮಾಡಿ, ನಿಮಗೂ ಆ ಥರ ಬೇಕಾದರೆ ನೀವು ಸ್ಟಿಚ್ನ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ 14.25 ಇದೆ ನಮಗೆ ರೆಡಿ ಅನ್ನೋದು ಬ್ಲೌಸು. ನಾನಿಲ್ಲಿ 15.25 ತೊಗೊಳ್ತಾ ಇದ್ದೀನಿ. 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡು 15.25 ತೊಗೊಳ್ತಾ ಇದ್ದೀನಿ. 1/4 ಇಂಚ್ ಎಕ್ಸ್ಟ್ರಾ ಏನಕ್ಕೆ ತೊಗೊಂಡೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. 15.25ಗೆ ಒಂದು ಮಾರ್ಕ್ನ ಮಾಡ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ನ ಹಾಕ್ಕೊಂಡೆ. ಇವ್ರ ಶೋಲ್ಡರ್ ಬಂದು 15 ಇಂಚಸ್ಸು. ಸೊ ನಾನು ಅದಕ್ಕೆ ಡಿವೈಡೆಡ್ ಬೈ 2 ಮಾಡಿಕೊಂಡೆ. 2 ಮಾಡಿಕೊಂಡಾಗ ನಮಗೆ 7.5 ಬರ್ತಿದೆ. ಸೊ 7.5 ಬರ್ತಿದ್ರೆ ನಾನೇ ಇವ್ರ ಸಿಸ್ಟರ್ ವೇರ್ ಮಾಡ್ತಾರಂತೆ, ಬಟ್ ಅವರು ಇಲ್ಲಿರಲಿಲ್ಲ. ಹಾಗಾಗಿ ಇವ್ರದ್ದು ಒಂದು ಶೋಲ್ಡರ್ ಮೆಜರ್ಮೆಂಟ್ನ ತೊಗೊಂಡೆ. ಹಾಗಾಗಿ ಸ್ವಲ್ಪ ಲೂಸಿಂಗ್ ಅದರಲ್ಲೇ ಬರುತ್ತೆ ಅಂತ ನಾನಿಲ್ಲಿ ಏನು ಮಾಡಲಿಲ್ಲ, ಹ್ಯಾಡ್ ಏನೂ ಮಾಡಲಿಲ್ಲ. ಸೊ ಶೋಲ್ಡರ್ ತೊಗೊಂಡೆ 2.5 ಇಂಚು, ಇನ್ನು ಉಳಿದಿದ್ದು 5 ಇಂಚು ನೆಕ್ ಬಿಡ್ತಿಗೆ ತೊಗೊಂಡೆ. ನಾನಿಲ್ಲಿ 3/4 ಇಂಚಷ್ಟು ಶೋಲ್ಡರ್ ಸ್ಲೋಪ್ನ ಕೊಟ್ಟಿದ್ದೀನಿ. ಸೊ ಈ ಒಂದು ಕಸ್ಟಮರ್ಗೆ ಶೋಲ್ಡರ್ ಸ್ಲೋಪ್ ಅನ್ನೋದು ಜಾಸ್ತಿ ಬೇಕಾಗುತ್ತೆ, ಹಾಗಾಗಿ ನಾನು ಇಲ್ಲೊಂದು 3/4 ಇಂಚನ್ನ ತೊಗೊಂಡಿದ್ದೀನಿ. ಸೊ ಈಗ ನಾನು ಇಲ್ಲಿ 7.25ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಶೋಲ್ಡರು. ಸೊ ಈಗ ನಾನು ಶೋಲ್ಡರ್ನ ಆರ್ಮೋಲ್ ಡೌನಿಂಗ್ ಎಷ್ಟು ತೊಗೋಬೇಕು, ಚೆಸ್ಟ್ ಎಷ್ಟಿದೆ ಅಂತ ಎಲ್ಲ ನಾನಿವಾಗ ನೋಡೋಣ. ನೋಡಿ, ಫಸ್ಟ್ ಇದರಲ್ಲಿ ಚೆಸ್ಟ್ ಇದೆ 9.25 ಇಂಚು ಬರುತ್ತೆ ಚೆಸ್ಟು. ನಾನು 37 ಬರುತ್ತೆ. 9.25 ಅಂದರೆ 37 ಬರುತ್ತೆ. ಸೊ ಅವ್ರು ಸ್ವಲ್ಪ ಟೈಟ್ ಮಾಡೋಕ್ಕೆ ಹೇಳಿದ್ರಲ್ಲ, ನಾನು ಒಂದು 1/4 ಇಂಚಷ್ಟು ಟೈಟ್ ಮಾಡೋಣ ಅಂತ 36ಗೆ ಮೆಜರ್ಮೆಂಟ್ ಮಾಡಿಕೊಂಡೆ. ಸೊ ಮೆಜರ್ಮೆಂಟ್ ಮಾಡಿಕೊಂಡ್ರೆ 36 ಸೈಜ್ಗೆ ಮತ್ತೆ ಕಸ್ಟಮರ್ ಕಾಲ್ ಮಾಡಿದ್ರು, ಇಲ್ಲ ಅದೆಷ್ಟಿದೆಯೋ ಅಷ್ಟೇ ಇಡಿ, ಟೈಟ್ ಏನು ಮಾಡಬೇಡಿ ಅಂತ ಹೇಳಿದ್ರು. ಮತ್ತು ನಾನು 37ಗೆನೇ ಕೌಂಟ್ ಮಾಡಿಕೊಂಡೆ ಚೆಸ್ಟ್ದು. ವೇಸ್ಟ್ ಬಂದು ನೋಡಿ, ಈ ರೀತಿ ಉಕ್ಪಟ್ಟಿ ಐಪಟ್ಟಿ ಹತ್ರ ನೀವು ವೇಸ್ಟ್ನ ತೊಗೋಬೇಕು. ಐಪಟ್ಟಿನ ಬಿಟ್ಬಿಟ್ಟು ಉಕ್ಪಟ್ಟಿಯಿಂದ ನೀಟಾಗಿ ಟೇಪ್ನ ಈ ರೀತಿ ಮೂವ್ ಮಾಡ್ಕೊಂಡು ಬರಬೇಕು. ಮೂವ್ ಮಾಡ್ಕೊಂಬಂದರೆ ನಿಮ್ಗೆ ಎಷ್ಟು ಬರುತ್ತೆ ನೋಡಿ, 31 ಬರುತ್ತೆ ಇಲ್ಲಿ ವೇಸ್ಟ್ ಮೆಜರ್ಮೆಂಟು. ಸೊ 31 ವೇಸ್ಟ್ ಮೆಜರ್ಮೆಂಟು. ಚೆಸ್ಟ್ ಬಂದು 37 ಇದೆ. 36 ಅಂತ ಮಾಡಿದೆ. ಮತ್ತೆ ಅವ್ರು ಕಾಲ್ ಮಾಡಿ ಸೇಮ್ ಅದೆಷ್ಟಿದೆಯೋ ಅಷ್ಟೇ ಇಡಿ ಅಂತಂದರು. ಹಾಗಾಗಿ ನಾನು 37ಗೆ ಮಾರ್ಕ್ ಮಾಡಿಕೊಂಡೆ. ನೋಡಿ, ಚೆಸ್ಟ್ ಬಂದು 37, ವೇಸ್ಟ್ ಬಂದು 31 ಇದೆ. ಈಗ ನಾವು ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಇದು ಬೋಟ್ ನೆಕ್ ಬ್ಲೌಸ್ ಆಗಿರೋದ್ರಿಂದ ನಾನು ಚೆಸ್ಟ್ಗೆ 2 ಇಂಚಸ್ನ ಹ್ಯಾಡ್ ಮಾಡ್ತೀನಿ ಲೂಸಿಂಗೋಸ್ಕರ. ಓಕೆನಾ, 2 ಇಂಚಸ್ನ ಹ್ಯಾಡ್ ಮಾಡ್ತೀನಿ. ಫಸ್ಟ್ ವೇಸ್ಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ವೇಸ್ಟ್ ಡಿವೈಡೆಡ್ ಬೈ 4 ಮಾಡಿಕೊಂಡ್ರೆ ನಮಗೆ ವೇಸ್ಟ್ ಅನ್ನೋದು ಬಂದುಬಿಡುತ್ತೆ. ಓಕೆನಾ, ಈಗ ಚೆಸ್ಟ್ಗೆ ನೋಡಿ 2 ಇಂಚಸ್ನ ನಾನು ಲೂಸಿಂಗ್ ಹ್ಯಾಡ್ ಮಾಡ್ತೀನಿ. ನಮ್ಗೆ ಅವಾಗ ಎಷ್ಟಾಯಿತು, 39 ಆಗುತ್ತೆ. ಫುಲ್ ಚೆಸ್ಟ್ ಮೆಜರ್ಮೆಂಟ್ ಬಂದು 39 ಆಗುತ್ತೆ. ಈಗ 39ನ ಡಿವೈಡೆಡ್ ಬೈ 4 ಮಾಡ್ಕೊಳ್ತೀನಿ. ಡಿವೈಡೆಡ್ ಬೈ 4 ಮಾಡಿಕೊಂಡ್ರೆ ನಮಗೆ ಎಷ್ಟು ಬರುತ್ತೆ ಆನ್ಸರು, ಅಷ್ಟನ್ನು ನಾನಿಲ್ಲಿ ಚೆಸ್ಟ್ಗೆ ತಗೊಳ್ತೀನಿ. ನೋಡಿ, ನಮಗೆ 9.75 ಬರುತ್ತೆ. 9.75ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಓಕೆನಾ, ಈಗ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ನೀವು ಎನಿ ಸೈಜು ನೀವು 2 ಇಂಚಸ್ನ ತಗೋಬೇಕು ಲೂಸಿಂಗೋಸ್ಕರ. ಬೋಟ್ ನೆಕ್ಗೆ ಬ್ಯಾಕ್ ನೀವು ಡೀಪ್ ಕೊಟ್ಟಿರ್ತೀರಲ್ಲ, ಸೊ ಹಾಗಾಗಿ ಬೋಟ್ ನೆಕ್ಕಿಗೆ 2 ಇಂಚಸ್ನ ಲೂಸಿಂಗ್ನ ಹ್ಯಾಡ್ ಮಾಡ್ಕೊಳ್ಳಿ. ಈಗ ನೋಡಿ, ವೇಸ್ಟಿಗೆ ಡಿವೈಡೆಡ್ ಬೈ ನಾವು 31ನ ಡಿವೈಡೆಡ್ ಬೈ 4 ಮಾಡಿಕೊಂಡು 1 ಇಂಚ್ ಡಾಟಿಗೆ ಮಾಡ್ಕೊಳ್ಳಿ. 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಮಾಡ್ಕೊಳ್ಳಿ, ನಿಮಗೆ ಕರೆಕ್ಟಾಗಿ ಬರುತ್ತೆ. ಇಷ್ಟ ಆಯ್ತಲ್ಲ. ನೋಡಿ, ಈಗ 37ನ
ಈಗ ನಾವು ಆರ್ಮೋಲ್ ಡೌನಿಂಗ್ನ ಮೆಜರ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕಂದ್ರೆ ಚೆಸ್ಟ್ ಡಿವೈಡೆಡ್ ಬೈ 6 ಮಾಡ್ಕೋಬೇಕು. ಅದಕ್ಕೆ 1 ಇಂಚನ್ನ ಆ್ಯಡ್ ಮಾಡ್ಕೋಬೇಕು. ಚೆಸ್ಟ್ ಡಿವೈಡೆಡ್ ಬೈ 6 + 1 ಆ್ಯಡ್ ಮಾಡಿಕೊಂಡ್ರೆ ನನಗೆ 7.1 ಬಂತು. 7.1ನ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಚೆಸ್ಟ್ ಎಷ್ಟು ಬಂತು ಅದನ್ನು ಡಿವೈಡೆಡ್ ಬೈ 6 ಮಾಡ್ಕೊಳ್ಳಿ. ದೊಡ್ಡ ಸೈಜ್ ಬ್ಲೌಸ್ ಆದರೆ ನೀವು ಅದಕ್ಕೆ 3/4 ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ನಿಮಗೆ 38 ಒಳಗಡೆ ಇತ್ತು ಬ್ಲೌಸ್ ಸೈಜು ಅಂದರೆ ನೀವು 1 ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ ಎನಿ ಸೈಜಸ್ಸು. ಓಕೆನಾ? 38 ಮೇಲೆ ಬಂದರೆ ನೀವು 3/4 ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ. ಚೆಸ್ಟ್ ಡಿವೈಡೆಡ್ ಬೈ 6 ಮಾಡಿಕೊಂಡು ಅದಕ್ಕೆ 3/4 ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಓಕೆನಾ? ನಾನು ಇಲ್ಲಿಂದ 3/4 ಇಂಚ್ ಒಳಗಡೆಗೆ ಮಾರ್ಕ್ ಮಾಡ್ಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ಕರ್ವ್ ಸ್ಕೇಲ್ ತೊಗೊಂಡು ನೀಟಾಗಿ ಶೇಪ್ನ ಡ್ರಾ ಮಾಡ್ತೀನಿ. ನೋಡಿ, ಮಿಡ್ಲ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಾದಮೇಲೆ ಈ ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡ್ಕೊಂಡು ನಾನು ಶೇಪ್ನ ಡ್ರಾ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು ನೀವು ಈ ರೀತಿ ಡ್ರಾ ಮಾಡಿದ್ದಾದಮೇಲೆ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸ್ತಾ ಒಂದು ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಒಬ್ಬರು ಕಮೆಂಟ್ ಮಾಡಿದರು, ನೀವು ಅಂದಾಜು ಮೇಲೆ ಮೆಷರ್ಮೆಂಟ್ನ ಮಾಡ್ಕೊಂಡು ಹೋಗ್ಬಿಟ್ರೆ ನಮಗೆ ಹೆಂಗೆ ಅರ್ಥ ಆಗಬೇಕು, ಅದಕ್ಕೆ ಒಂದು ಫಾರ್ಮುಲಾ ಎಲ್ಲ ಹೇಳಿ ಅಂತ. ಖಂಡಿತವಾಗೂ ಫಾರ್ಮುಲಾ ಕೂಡ ಹೇಳ್ತೀನಿ. ನಾನು ಫಾರ್ಮುಲಾ ಹೇಳೋದ್ರಿಂದ ಕೆಲವೊಬ್ಬರಿಗೆ ಅರ್ಥ ಆಗಲ್ಲ ಅನ್ನೋ ಉದ್ದೇಶದಿಂದ ನಾನು ಫಾರ್ಮುಲಾನ ಹೇಳೋಕ್ಕೋಗಲ್ಲ. ನೋಡಿ, ಈಗ ನಾನು 3 ಇಂಚಸ್ಸು ನೆಕ್ ಡೀಪ್ಗೆ ಒಂದು ಮಾರ್ಕ್ ಮಾಡಿಕೊಂಡೆ. ಇಲ್ಲಿ ಬ್ಯಾಕಲ್ಲಿ ಬಟನ್ ಇಡ್ತಿದ್ದೀನಿ ನಾನು. ಸೊ ಬಟನ್ ಇಡ್ತಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿಂದ 5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಇಲ್ಲಿ ನಾನು ಬೋಟ್ ನೆಕ್ ಶೇಪ್ನ ಡ್ರಾ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು ನೀವು. ನಿಮಗೆ ಯಾವ ಶೇಪು ಓಕೆ ಅನಿಸುತ್ತೋ ಆ ಶೇಪ್ನ ನೀವು ಡ್ರಾ ಮಾಡ್ಕೊಳ್ಳಿ. ನೋಡಿ, ಇಲ್ಲ ಫ್ರೆಂಚ್ ಕರ್ವ್ ಸ್ಕೇಲ್ನ ಉಲ್ಟಾ ಮಾಡಿ ಕೂಡ ನೀವು ಡ್ರಾ ಮಾಡ್ಕೋಬೋದು. ನೋಡಿ, ಈ ರೀತಿ ಬೋಟ್ ನೆಕ್ ಶೇಪ್ನ ನಾನು ಡ್ರಾ ಮಾಡಿಕೊಂಡೆ. ನೋಡಿ, ಈ ರೀತಿ ಬೇಕಾದ್ರೂ ನೀವು ಒಂದು ಲೈನ್ನ ಹಾಕ್ಕೊಂಡು ನೋಡಿ, ಈ ರೀತಿ ಲೈನ್ನ ಹಾಕ್ಕೊಂಡು ನೀವು ಮಾರ್ಕ್ ಮಾಡಿಕೊಂಡ್ರು ನಿಮ್ಗೆ ಹಾಗೇ ಬರುತ್ತೆ. ನೋಡಿ, ನಮಗೆ ಕರೆಕ್ಟಾಗಿ ಫ್ರೆಂಚ್ ಕರ್ವ್ ಸ್ಕೇಲ್ ಯೂಸ್ ಮಾಡಿಕೊಂಡು, ಇಲ್ಲ ಈ ಶೇಪ್ ಬೇಕು ನಿಮಗೆ ಬೋಟ್ ಶೇಪು ಅಂತಂದರೆ ಈ ಶೇಪ್ನ ಇಟ್ಟು ನೀವು ಡ್ರಾ ಮಾಡ್ಕೋಬೋದು. ನಾನಿಲ್ಲಿ ಈ ಶೇಪ್ನೇ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನೀವು ಉಲ್ಟಾ ಬೇಕಾದ್ರೆ ಇಟ್ಟು ಫ್ರೆಂಚ್ ಕರ್ವ್ ಸ್ಕೇಲ್ನ ಉಲ್ಟಾ ಬೇಕಾದ್ರೂ ನೀವು ಡ್ರಾ ಮಾಡ್ಕೋಬೋದು. ನಿಮ್ಮ ಚಾಯ್ಸು, ನಿಮ್ಗೆ ಯಾವ ಶೇಪ್ ಇಷ್ಟನೋ ಆ ಶೇಪ್ನ ಡ್ರಾ ಮಾಡ್ಕೊಳ್ಳಿ. ಇಲ್ಲ 1 ಇಂಚ್ಗೆ ನಾನೊಂದು ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. 1 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಡೀಪ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಪಟ್ಟಿನ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನನಗಿಲ್ಲಿ ಪಟ್ಟಿ ಬರ್ತಿದೆ 3/4 ಅದಕ್ಕೆ ನಾನು 3/4 ಇಂಚನ್ನ ಆ್ಯಡ್ ಮಾಡ್ಕೊಳ್ತೀನಿ. ಸಾರಿ, 2/4 ಬರ್ತಿದೆ, ಅದಕ್ಕೆ 3/4 ಇಂಚನ್ನ ಆ್ಯಡ್ ಮಾಡ್ಕೊಂಡು ನಾನು ಮೆಷರ್ಮೆಂಟ್ನ ತೊಗೊಳ್ತಾ ಇದ್ದೀನಿ. 3/4 ಇಂಚನ್ನ ಆ್ಯಡ್ ಮಾಡಿಕೊಂಡು ಉಳಿದಿದ್ದನ್ನೆಲ್ಲ ನೆಕ್ಗೆ ಕನ್ವರ್ಟ್ ಮಾಡ್ತೀನಿ ನಾನು. 4.5ಗೆ ಒಂದು ಮಾರ್ಕ್ನ ಮಾಡಿಕೊಂಡೆ. ಇಲ್ಲಿ ನೆಕ್ ವಿಡ್ತ್ ಬಂದು ಬಾಟಮಲ್ಲಿ, ಇಲ್ಲೂ ಕೂಡ 4.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ನಿಮ್ಗೆ ಇನ್ನೂ ಬ್ರಾಡ್ ಆಗಬೇಕು ಅಂದರೆ ನೀವು 5 ಇಂಚ್ವರೆಗೂ ಹೋಗ್ಬೋದು, ಅದು ನಿಮ್ಮ ಚಾಯ್ಸು. ನಾನಿಲ್ಲಿ 4.5 ಇಂಚಿಗೆ ಹೋಗ್ತಾಯಿದ್ದೀನಿ. ಸೊ ಇಲ್ಲಿ 4.5 ಇಂಚು ನೆಕ್ ವಿಡ್ತ್ ಮೇಲೆ ಕೆಳಗಡೆ 2 ಕಡೆ ಮಾರ್ಕ್ ಮಾಡಿ ಈ ಥರ ಬಾಕ್ಸ್ ಥರ ರೆಡಿ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಶೇಪ್ನ ಡ್ರಾ ಮಾಡ್ಕೊಳ್ತೀನಿ. ನೋಡಿ, ಶೇಪ್ನ ಡ್ರಾ ಮಾಡ್ಕೊಳ್ಳೋಕ್ಕೆ ನಾನು ಇಲ್ಲಿಂದ ಜಸ್ಟ್ ಈ ರೀತಿ 1/4 ಇಂಚ್ ಡೌನ್ ತೊಗೊಳ್ತೀನಿ. ಇಲ್ಲಿಂದನೂ ನೋಡಿ 1/4 ಇಂಚಷ್ಟು ಶೇಪು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ನೀಟಾಗಿ ನಾನು ಒಂದು ರೌಂಡ್ ಶೇಪ್ನ ಕೊಡ್ತಿದ್ದೀನಿ. ಸೊ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಡ್ರಾ ಮಾಡ್ಕೋಬೋದು, ನಿಮ್ಮ ಚಾಯ್ಸು. ಸೊ ಇನ್ನೂ ಬ್ರಾಡ್ ಬೇಕಂದ್ರೆ ಕೂಡ ನೀವು ಬ್ರಾಡಾಗೂ ತೊಗೋಬೋದು. ನೋಡಿ, ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಬ್ಲೌಸ್ ಬ್ರಾಡ್ ಎಷ್ಟಿದೆ ಅಂತ. ಸೊ ನಿಮ್ಗೆ ಎಷ್ಟು ಬೇಕು ಅಂತ ಅಂದಾಜು ಮೇಲೆ ಗೊತ್ತಾಗ್ಬಿಡುತ್ತೆ. ನೋಡಿ, ನಾನಿದು ಸ್ವಲ್ಪ ಬ್ರಾಡ್ ಆಗಿದೆ, ಇನ್ನು ಸ್ವಲ್ಪ ಬ್ರಾಡಾಗಿ ತೊಗೊಳ್ತಾ ಇದ್ದೀನಿ. ಈ ರೀತಿ ನಿಮಗೆ ಬ್ರಾಡ್ ಕಡಿಮೆ ಬೇಕು ಅಂದರೆ ಕಡಿಮೆ ಮಾಡ್ಕೊಳ್ಳಿ, ಬ್ರಾಡ್ ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೊಳ್ಳಿ. ನಿಮ್ಮ ಒಂದು ಬ್ಲೌಸ್ ಮೆಷರ್ಮೆಂಟ್ ಮೇಲೆ ಡೀಪ್ ಅನ್ನೋದು ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನೀಟಾಗಿ ನಾನು ಶೇಪ್ನ ಡ್ರಾ ಮಾಡಿಕೊಂಡೆ, ರೌಂಡ್ ಶೇಪ್ನ. ಓಕೆನಾ? ಇದು ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಈಗ ನಾನು ಡಾಟ್ನ ಮಾರ್ಕ್ ಮಾಡ್ಕೊಳ್ತೀನಿ ಬ್ಯಾಕ್ ಪಾರ್ಟಲ್ಲಿ. ಸೊ ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ನೀಟಾಗಿ ಈ ರೀತಿ ನನಗೊಂದು ರೆಡಿ ಒಂದು 3.5 ಇಂಚ್ ಆದರೆ ಸಾಕಾಗುತ್ತೆ ಡಾಟ್ ಲೆಂತು. ಯಾಕಂದರೆ ಇದು ಡೀಪ್ ಬ್ಲೌಸ್ ಆಗಿರೋದ್ರಿಂದ ಡಾಟ್ ಲೆಂತ್ ಏನು ಜಾಸ್ತಿ ತಗೊಳ್ಳಲ್ಲ. ಹಾಗಾಗಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾಯಿತು. ಇದು ಬ್ಯಾಕ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ಇಷ್ಟು ಬ್ಯಾಕ್ ಪಾರ್ಟು. ಈಗ ನಾನು ಮಾರ್ಕಿಂಗ್ ಪ್ರಕಾರ ಕಟ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಶೋಲ್ಡರ್ ಸ್ಲೋಪು ನೆಕ್ಕು ಏನೂ ಕಟ್ ಮಾಡ್ತಿಲ್ಲ, ಯಾಕಂದರೆ ನಾನಿದು ಸ್ಟಿಚಿಂಗ್ ಟೈಮಲ್ಲಿ ಕಟ್ ಮಾಡ್ಕೊಳ್ತೀನಿ. ಓಕೆನಾ? ಈಗ ಒಂದು ಸಲ ಲೆಂತ್ನ ಚೆಕ್ ಮಾಡ್ಕೊಳ್ಳಿ. ನನಗೆ ಬೇಕಾಗಿರೋದು 14 ಕಾಲು ರೆಡಿ ಬೇಕು.
ಸೊ ಇಲ್ಲಿ ನೋಡಿ 15 ಕಾಲು ಬರ್ತಿದೆ. ನನಗೆ ಆವಾಗ ಪರ್ಫೆಕ್ಟಾಗಿ ಲೆಂತ್ ಅನ್ನೋದು ಸರಿ ಹೋಗುತ್ತೆ. ಹಾಗಾಗಿ ನಾನು 1/4 ಇಂಚು ನಿಮಗೆ ಫಸ್ಟೇ ಲೆಂತ್ ತೊಗೊಂಡಿದ್ದು ಈಗ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಈಗ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವೊಂದು ಸಲ ಆರ್ಮೋಲ್ನ ಕೂಡ ಚೆಕ್ ಮಾಡ್ಕೊಳ್ಳಿ. ಆರ್ಮೋಲ್ ನನಗಿಲ್ಲಿ ಬೇಕಾಗಿರೋದು 9.5 ಇಂಚು. ನಾನು ಅದನ್ನ ಚೆಕ್ ಮಾಡ್ಕೊಂಡಿಲ್ಲ, ಹಾಗೇ ಕಟ್ ಮಾಡಿಬಿಟ್ಟೆ. ನೋಡಿ ಬ್ಯಾಕ್ ಪಾರ್ಟ್ ಈಗ ಫಿನಿಶ್ ಆಯಿತು. ಈಗ ಫ್ರಂಟ್ ಪಾರ್ಟ್ನ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಫ್ರಂಟ್ ಪಾರ್ಟು ಕ್ಲೋಸಿಂಗ್ ಕಡೆ ಇರಬೇಕು. ನೋಡಿ ನಾನಿಲ್ಲಿ 1/2 ಇಂಚು ಶೋಲ್ಡರ್ ಅಟ್ಯಾಚ್ಗೆ ಬಿಟ್ಟು ಇಲ್ಲಿಂದ ನೀಟಾಗಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಕರೆಕ್ಟಾಗಿ ನಮಗೆ 9.5 ಇಂಚು ಬರುತ್ತೆ. ಸೊ ನನಗಿವಾಗ ಆರ್ಮೋಲ್ ಡೌನಿಂಗ್ ಅನ್ನೋದು ಕರೆಕ್ಟಾಗಿ ಬಂದಿದೆ. ಈಗ ಕ್ಲೋಸಿಂಗ್ ನನ್ನ ಕಡೆ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಬ್ಯಾಕ್ ಹುಕ್ ಹಾಕಿರೋದ್ರಿಂದ ಕ್ಲೋಸಿಂಗ್ ನನ್ನ ಕಡೆ ಹಾಕ್ಕೊಂಡು ಬ್ಯಾಕ್ ನಾನು ಏನು ಕಟ್ ಮಾಡ್ಕೊಂಡಿದ್ದೀನೋ ಆ ಪಾರ್ಟ್ನ ಇಟ್ಟು ಸುತ್ತು ನಾನು ಮಾರ್ಕ್ನ ಮಾಡ್ಕೊಳ್ತೀನಿ. ಇದು ಒಂದು ರೆಫರೆನ್ಸ್ಗೋಸ್ಕರ ಸುತ್ತು ಮಾರ್ಕ್ ಮಾಡ್ಕೊಳ್ಳೋದು. ಸೊ ಇದೇ ಪ್ಯಾಟ್ರನ್ನಲ್ಲೇ ಬ್ಯಾಕ್ ಏನು ಮಾರ್ಕಿಂಗ್ ಮಾಡಿದ್ದೀವೋ ಅದೇ ಮಾರ್ಕಿಂಗಲ್ಲಿ ನಾವು ಫ್ರಂಟ್ನ ಕಟ್ ಮಾಡಲ್ಲ. ಸೊ ಜಸ್ಟು ನಮಗೆ ಒಂದು ರೆಫರೆನ್ಸ್ಗೋಸ್ಕರ ಬ್ಯಾಕ್ ನಾವೇನು ಮಾರ್ಕ್ ಮಾಡಿದ್ದೀವೋ ಅದರ ರೆಫರೆನ್ಸ್ಗೋಸ್ಕರ ನಾನು ಇಲ್ಲೊಂದು ಮಾರ್ಕ್ನ ಮಾಡ್ಕೊಳ್ತಾ ಇರೋದು. ಈ ರೀತಿ ನೀಟಾಗಿ ಮಾರ್ಕ್ನ ಮಾಡ್ಕೊಳ್ಳಿ, ಇಲ್ಲ ಟ್ಯಾಪ್ ಟ್ಯಾಪ್ ಮಾಡ್ಕೊಳ್ಳಿ, ನಿಮಗೆ ನೀಟಾಗಿ ಸೆಟ್ ಆಗುತ್ತೆ. ನೋಡ್ತಿರ್ಬೋದು ನೀವು ಈ ರೀತಿ. ಈಗ ನಾವು ಫ್ರಂಟಲ್ಲಿ ಯಾವ ರೀತಿ ಶೋಲ್ಡರ್ನ ಮೆಜರ್ಮೆಂಟ್ ಮಾಡ್ಕೋಬೇಕು ಅಂತ ನೋಡಿ. ನಮಗಿಲ್ಲಿ 7.5 ಇಂಚು ಶೋಲ್ಡರ್ ಅಲ್ವಾ, 7.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೂ ಕೂಡ 7.5ಗೆ ಒಂದು ಮಾರ್ಕ್ನ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೀವು ತಿಳ್ಕೊಬೇಕಾಗಿರೋ ವಿಷಯ ಏನಪ್ಪ ಅಂದರೆ ಶೋಲ್ಡರ್ನ ಮೈನಸ್ ಮಾಡಲೇಬೇಕಾಗತ್ತೆ ನೀವು. ಬ್ಯಾಕ್ ನೋಡಿ ಈ ರೀತಿ ಬ್ಯಾಕ್ ಇರೋದು. ಶೋಲ್ಡರ್ನ ಯಾಕೆ ಮೈನಸ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಫ್ರಂಟಲ್ಲಿ ಡೀಪ್ ನೆಕ್ ಕೊಡೋದ್ರಿಂದ ನಮಗೆ ಶೋಲ್ಡರ್ ಅನ್ನೋದು ಮೈನಸ್ ಮಾಡಬೇಕಾಗತ್ತೆ. ನಾನಿಲ್ಲಿ 1.25 ಇಂಚನ್ನ ಮೈನಸ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಇವ್ರಿಗೆ ತುಂಬ ಬ್ರಾಡ್ ಆಗಬೇಕು ಬ್ಲೌಸು, ಹಾಗಾಗಿ 1.25ನ ಆ್ಯಡ್ ಮಾಡ್ತಿದ್ದೀನಿ. ನೀವು ಬ್ರಾಡ್ ತೀರಾ ಕಡಿಮೆ ಆಗ್ತೀನಿ ಅಂದರೆ 1 ಇಂಚ್ ಮೈನಸ್ ಮಾಡ್ಕೊಳ್ಳಿ. ನಾರ್ಮಲ್ ಬ್ರಾಡ್ ಬೇಕು ಅಂದರೆ 1.5 ಇಂಚ್ ಮೈನಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಬ್ರಾಡ್ ಜಾಸ್ತಿ ಹಾಕೋದ್ರಿಂದ ನಾನು 1.25 ಇಂಚನ್ನ ಮೈನಸ್ ಮಾಡಿದ್ದೀನಿ. ಶೋಲ್ಡರ್ 2.5 ತೊಗೊಂಡೆ, ಉಳಿದಿದ್ದನ್ನು ನೆಕ್ ವಿಡ್ತಿಗೆ ತೊಗೊಂಡೆ. ನಾನು ನೋಡಿ ನೆಕ್ ಡೀಪ್ ತೊಗೊಳ್ತಾ ಇದ್ದೀನಿ 8 ಇಂಚಸ್ಸು. ನಿಮಗೆ ಎಷ್ಟು ನೆಕ್ ಡೀಪ್ ಬೇಕೋ ಅಷ್ಟನ್ನ ನೀವು ತೊಗೋಬೋದು. ಅಂದರೆ 8 ಇಂಚ್ ಒಳಗಡೆನೇ ಇರಲಿ. ಈ ರೀತಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ನೀಟಾಗಿ ಮಾರ್ಕ್ನ ಮಾಡ್ಕೊಂಡಿದ್ದಾದಮೇಲೆ ನೆಕ್ ಶೇಪ್ನ ನೀವು ಡ್ರಾ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ಎಷ್ಟು ಶೋಲ್ಡರ್ ತೊಗೊಂಡಿದ್ದೀರೋ ಸೇಮ್ ಇಲ್ಲೂ ಕೂಡ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡ್ಮೇಲೆ ನಾವು ಬ್ಯಾಕಲ್ಲಿ ಆರ್ಮೋಲ್ ಡೌನಿಂಗ್ ಎಷ್ಟು ತೊಗೊಂಡಿದ್ದೀವಿ ನೋಡಿ, ಜಸ್ಟ್ 1/4 ಇಂಚಷ್ಟು ಶೋಲ್ಡರ್ ಸ್ಲೋಪ್ನ ಮಾಡ್ತಿದ್ದೀನಿ. ನಾನು 3/4 ಇಂಚು ಬ್ಯಾಕಲ್ಲಿ ಶೋಲ್ಡರ್ ಸ್ಲೋಪ್ ಮಾಡಿದ್ದೆ, ಫ್ರಂಟಲ್ಲಿ 1/4 ಇಂಚಷ್ಟು ಶೋಲ್ಡರ್ ಸ್ಲೋಪ್ನ ಮಾಡಿದೆ. ನೋಡಿ ಬ್ಯಾಕಿಗೂ ಫ್ರಂಟಿಗೂ ವ್ಯತ್ಯಾಸ ಎಷ್ಟು ಬರ್ತಿದೆ ಅಂತ. ನಾನು ಬ್ಯಾಕಲ್ಲಿ ಏನು ತೊಗೊಂಡಿದ್ನೋ 7.1, ಫ್ರಂಟಲ್ಲೂ ಕೂಡ 7.1 ತೊಗೊಳ್ತೀನಿ. ಓಕೆನಾ, 7.1 ಬ್ಯಾಕಲ್ಲಿ ತೊಗೊಂಡಿರೋದು, ಫ್ರಂಟ್ಗೂ ಅಷ್ಟೇ ತೊಗೊಳ್ತೀನಿ. 7.1ಗೆ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಹಾಕ್ಕೊಳ್ತೀನಿ. ಈ ರೀತಿ ಹಾಕ್ಕೊಂಡು ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ ಶೇಪ್ ಡ್ರಾ ಮಾಡಲಿಕ್ಕೆ. ಸೊ ನಿಮಗೆ ನೆಕ್ ವಿಡ್ತು ನೆಕ್ಕು ಬಾಕ್ಸ್ ಏನು ಹಾಕಿದ್ದೀವೋ ಅದರೊಳಗಡೆ ನಾವು ನೆಕ್ ಡ್ರಾ ಮಾಡ್ಕೊಳ್ತೀವಿ ಅನ್ನೋದಾದರೆ ನೀವು ಶೋಲ್ಡರ್ ಕಡೆ ಸ್ವಲ್ಪ ಬ್ರಾಡಾಗಿ ತೊಗೊಳ್ಳಿ. ನಾನು ತೋರಿಸ್ತೀನಿ ನಿಮಗೆ. ನೋಡಿ ಚೆಸ್ಟ್ ಮಾರ್ಕ್ ಮಾಡಿಕೊಂಡೆ, ನಾನು ಚೆಸ್ಟ್ ಮಾರ್ಕ್ ಮಾಡಿಕೊಂಡೆ 9.25, ಅದಕ್ಕೆ 1/4 ಇಂಚ್ ಸೇರಿಸಿ 10 ತೊಗೊಂಡೆ. 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನು, 1 ಇಂಚ್ ಆ ಕಡೆಗೆ ಪ್ರಿನ್ಸಸ್ ಕಟ್ಟಿಗೆ ತೊಗೊಂಡೆ. ಈಗ ನೋಡಿ ಶೇಪ್ನ ಕೊಡೋದಾದರೆ ನೀವು ನೆಕ್ ಬಿಡ್ತು ಬಾಕ್ಸ್ ನಾನು ಏನು ಮೆನ್ಷನ್ ಮಾಡಿದ್ದೀನೋ ಆ ಬಾಕ್ಸ್ ಒಳಗಡೆ ನೆಕ್ ಹಾಕ್ಕೊಳ್ಳೋಂಗಿದ್ರೆ ನೀವು ಸ್ವಲ್ಪ ಬ್ರಾಡಾಗಿ ಈ ಒಂದು ಶೇಪ್ನ ತೊಗೋಬೋದು. ನೋಡಿ ಈಗ ನಾನೇನು ಮಾರ್ಕ್ ಮಾಡ್ತಾಯಿದ್ದೀನೋ ಈ ರೀತಿ ನೀವು ಶೇಪ್ನ ತೊಗೋಬೋದು. ಈ ಬಾಕ್ಸ್ ಒಳಗಡೆ ನೀವು ನೆಕ್ನ ಡ್ರಾ ಮಾಡ್ತಾಯಿದ್ದೀನಿ ಅನ್ನೋದಾದರೆ ಈ ಥರ ಶೇಪ್ನ ತಗೊಳ್ಳಿ. ಇಲ್ಲ ನಾವು ನೆಕ್ಗಿಂತ ಹೊರಗಡೆ ಹೋಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀವಿ ಅಂತಂದರೆ ನೀವು ಇಷ್ಟೊಂದು ಬ್ರಾಡಾಗಿ ಆರ್ಮೋಲ್ ಕಡೆಗೆ ತಗೋಬೇಡಿ. ಓಕೆನಾ. ಈಗ ನಾನು ಲೆಂತಲ್ಲಿ 1 ಇಂಚನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಇಲ್ಲಿ ಪ್ರಿನ್ಸಸ್ ಕಟ್ ಕೊಡ್ತಿದ್ದೀನಿ, ಹಾಗಾಗಿ 1 ಇಂಚ್ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಫಾರ್ಮುಲಾ ಇಲ್ಲ ಆ್ಯಡ್ ಮಾಡೋದ್ರಲ್ಲಿ. ಸೊ ಮತ್ತೆ ನಾವು ಚೇಂಜಸ್ ಬೇಕಾದ್ರೆ ಮಾಡ್ಕೋಬೋದು. ಈ ಕಡೆ 2 ಇಂಚಸ್ಸು ಎಕ್ಸ್ಟ್ರಾ ಮಾರ್ಜಿನ್ನ ತೊಗೊಂಡೆ. ಈಗ ಅಫೆಕ್ಸ್ ಪಾಯಿಂಟ್ ಮಾರ್ಕ್ ಮಾಡ್ಕೋಬೇಕು ನೀವು ಅಂತಂದರೆ ಅಫೆಕ್ಸ್ ಟು ಅಫೆಕ್ಸ್ ಮಾರ್ಕ್ ಮಾಡ್ಕೋಬೇಕು ಅಂದರೆ ನೀವು ಅಫೆಕ್ಸ್ ಟು ಅಫೆಕ್ಸ್ ಕಂಡುಹಿಡಿಬೇಕಂದ್ರೆ ನೀವು ಫುಲ್ ಬಸ್ಟ್ ಸೈಜು ಫುಲ್ ಚೆಸ್ಟ್ ಸೈಜ್ಗೆ
/10 ಮಾಡ್ಕೊಳ್ಳಿ, ನಿಮಗೆ /x ಪಾಯಿಂಟ್ ಬರುತ್ತೆ. ಎನಿ ಸೈಜಸ್ಸು ನೀವು ಚೆಸ್ಟ್ /10 ಮಾಡಿದ್ರೆ ನಿಮಗೆ /x to /x ಪಾಯಿಂಟ್ ಬರುತ್ತೆ. ನೀವು ಮೇಲೆ ಶೋಲ್ಡರಿಂದ /x ಪಾಯಿಂಟ್ ಕಂಡುಹಿಡಿಬೇಕಂದ್ರೆ ನಿಮ್ಮ ಒಂದು ಬ್ಲೌಸ್ ಮೆಜರ್ಮೆಂಟಲ್ಲೇ ನೀವು ಕಂಡುಹಿಡಿಬೇಕು. ನೋಡು 10ವರೆ ಇದೆ, 10ವರೆಗೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. /x to /x ಚೆಸ್ಟ್ /10 ಮಾಡಿಕೊಂಡ್ರೆ /x to /x ಬರುತ್ತೆ ನಿಮಗೆ. ಓಕೆನಾ. ನೆಕ್ಸ್ಟು ಇದು ಬಸ್ಟ್ ಪಾಯಿಂಟ್ ಆಗಿರುತ್ತೆ. ಓಕೆನಾ. ಈಗ ನಾವು ಇದು ಬಸ್ಟ್ ಪಾಯಿಂಟ್ ಕಂಪಲ್ಸರಿ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಇಲ್ಲಿ ಆ ಒಂದು /x to /x ಪಾಯಿಂಟ್ಗಿಂತ 1/2 ಇಂಚ್ ಕಡಿಮೆ ತೊಗೊಳ್ತಾ ಇದ್ದೀನಿ. ಇಲ್ಲಿ ಕಡಿಮೆ ತೊಗೊಂಡು ಒಂದು ಮಾರ್ಕ್ನ ಮಾಡಿಕೊಂಡೆ. ಈ ರೀತಿ ಮಾರ್ಕ್ನ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ಟ್ರೈಟ್ ಲೈನ್ನ ಹಾಕೋಬೇಕಾಗುತ್ತೆ. ನೋಡಿ, ಅಂಡರ್ ಬಸ್ಟ್ ಪಾಯಿಂಟ್ ತೊಗೋಬೇಕು ಅಂದರೆ ನೀವೇನು ಮಾಡಬೇಕು, ಚೆಸ್ಟ್ /12 ಮಾಡ್ಕೊಳ್ಳಿ, ಬರೋದನ್ನು ಅಂಡರ್ ಬಸ್ಟಿಗೆ ತೊಗೊಳ್ಳಿ. ಎಕ್ಸ್ಟ್ರಾ ನೀವು ಕೆಳಗಡೆ ಮಾರ್ಜಿನ್ ಬಂದು 2 ಇಂಚು 2.5 ಇಂಚು ತೊಗೊಂಡ್ರೆ ನಿಮಗೆ ಸರಿ ಹೋಗುತ್ತೆ. ನೋಡಿ, ಕರೆಕ್ಟಾಗಿ ನಾನಿಲ್ಲಿ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಫಾರ್ಮುಲಾ ಥರನೇ ಬರುತ್ತೆ. ಎಲ್ರಿಗೂ ಫಾರ್ಮುಲಾ ಅರ್ಥ ಆಗಲ್ಲ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾನು ಹಾಗೇ ನಿಮಗೆ ಹೇಳ್ತೀನಿ ಅಷ್ಟೇ. ಫಾರ್ಮುಲಾ ಸಮೇತ ಹೇಳಬೇಕು ಅಂದ್ರೂ ಹೇಳ್ಬೋದು. ಕೆಲವೊಬ್ಬರಿಗೆ ಫಾರ್ಮುಲಾ ಎಲ್ಲ ಅರ್ಥ ಆಗೋದಿಲ್ಲ. ನೋಡಿ, 2.5 ಇಂಚ್ ನೆಕ್ ವಿಡ್ತ್ ತೊಗೊಂಡೆ. 2 ಇಂಚಸ್ ಇಲ್ಲಿ ಮೇಲೆ ಒಂದು ಮಾರ್ಕ್ನ ಮಾಡಿ ಇಲ್ಲಿ ಪ್ರಿನ್ಸೆಸ್ ಕಟ್ ಶೇಪ್ನ ಕೊಡ್ತಿದ್ದೀನಿ ನಾನು. ಇದನ್ನು ನೀವು ಫ್ರೆಂಚ್ ಕರ್ವ್ ಸ್ಕೇಲಿಂದನೂ ಶೇಪ್ನ ಕೊಡ್ಬೋದು. ನೋಡಿ, ಇಲ್ಲಿಂದ 1 ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 1 ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈ ಥರ ಶೇಪ್ನ ಫ್ರೀ ಹ್ಯಾಂಡಲ್ಲೇ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹ್ಯಾಂಡಲ್ಲೇ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಫ್ರೆಂಚ್ ಕರ್ವ್ ಸ್ಕೇಲ್ ಯೂಸ್ ಮಾಡ್ತೀನಿ ಅಂದ್ರೂ ಮಾಡ್ಬೋದು. ಈಗ ಒಂದು ಸಲ ಆರ್ಮೋಲ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ನನಗೆ 9.5 ಬೇಕು ಆರ್ಮೋಲು. ನನಗಿಲ್ಲಿ 1 ಇಂಚು ಎಕ್ಸ್ಟ್ರಾ ಬರ್ತಿದೆ, 1/4 ಇಂಚು ಎಕ್ಸ್ಟ್ರಾ ಬರ್ತಿದೆ. ಹಾಗಾಗಿ ನಾನಿಲ್ಲಿ 1/4 ಇಂಚಷ್ಟು ತಗೊಂಡೆ. ಡಾಟ್ ವಿಡ್ತ್ ಬಂದು ಪ್ರಿನ್ಸೆಸ್ ಕಟ್ ಡಾಟ್ ವಿಡ್ತ್ ಬಂದು ಒಂದು ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಲೆಂತು ಪ್ರಿನ್ಸೆಸ್ ಕಟ್ ಲೆಂತು ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಬೇಕಾಗುತ್ತೆ. ನೋಡಿ, ಇದು ಒಂದು 1/2 ಇಂಚಷ್ಟು ಮೇಲಕ್ಕೆ ಹೋಗುತ್ತೆ. 1/2 ಇಂಚಷ್ಟು ಮೇಲಕ್ಕೆ ಹೋದಾಗ ಈ ರೀತಿ ನಾವು ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಚೆಕ್ ಮಾಡ್ಕೋಬೇಕಾಗುತ್ತೆ. ಮೇಲಿಂದ ಕೆಳಗಡೆವರೆಗೂ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಎಷ್ಟು ಬಂತು ಅಂತ. ಎರಡೂ ಕಡೆನೂ ಮೇಲಿಂದ ನಾವೇನು ಕಂಕ್ಳ ಹತ್ರ ಶೇಪ್ ಕೊಟ್ಟಿದ್ದೀವೋ ಅಲ್ಲಿಂದ ಹಿಡಿದು ವೇಸ್ಟ್ವರೆಗೂ ಚೆಕ್ ಮಾಡಿಕೊಂಡ್ರೆ ಎಲ್ಲಿಗೆ ಬರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ. ಓಕೆನಾ. ನೋಡಿ, 10.75 ಬರ್ತಿದೆ. ಇಲ್ಲಿ ಒಂದು 1/2 ಇಂಚಷ್ಟು ಈ ರೀತಿ ಕ್ರಾಸಾಗಿ ಶೇಪ್ನ ಕೊಡಿ. ಒಂದು ಸಲ ಅಲ್ಲ ಅಂದರೆ ನೀವು 2 ಸಲ ಒಂದು ಸಲ ಚೆಕ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಡಾಟ್ ಲೆಂತ್ ಏನಿದೆಯೋ ಅದು ಪ್ರಿನ್ಸೆಸ್ ಕಟ್ ಲೆಂತ್ ಏನಿದೆಯೋ ಅದು ಇದು ವೇರಿಯೇಷನ್ ಬಂದರೆ ನಿಮಗೆ ಸ್ಟಿಚಿಂಗ್ ಟೈಮಲ್ಲಿ ಬ್ಲೌಸ್ ಅನ್ನೋದು ಪ್ರಾಬ್ಲಮ್ ಆಗಿಬಿಡುತ್ತೆ. ನೋಡಿ, ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಎಷ್ಟು ಬೇಕಾಗಿರೋದು ನೋಡಿ, 10.75 ನನಗೆ ಬೇಕಾಗಿರೋದು. 10.75 ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಮಾರ್ಕ್ನ ಮಾಡಿಕೊಂಡೆ. ಇಲ್ಲಿಂದ ನೋಡಿ, ಒಂದು 2 ಇಂಚಸ್ ಅಷ್ಟು ನಾನು ಮೈನಸ್ನ ಮಾಡ್ಕೊಳ್ತಾ ಇದ್ದೀನಿ. ಮೈನಸ್ನ ಮಾಡ್ಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಮೈನಸ್ ಮಾಡಿಕೊಂಡು ನೀವು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋದು ನಮಗೆ ಗೊತ್ತಾಗಿಲ್ಲ ಅಂದರೆ ನೀವು ಬ್ಯಾಕ್ ಪಾರ್ಟು ಏನು ಕಟ್ ಮಾಡ್ಕೊಂಡಿರ್ತೀರೋ ಅದನ್ನು ಸೈಡ್ಸ್ನ ನೀವು ಸೆಟ್ ಮಾಡ್ಕೊಳ್ಳಿ. ಸೈಡ್ಸ್ನ ಸೆಟ್ ಮಾಡಿಕೊಂಡು ನೀವು ಕಟ್ ಮಾಡ್ಕೋಬೋದು. ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಈಗ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ವೇಸ್ಟ್ ಬಂದು ನೋಡಿ, ನಿಮ್ಮ ಒಂದು ಬ್ಲೌಸ್ ವೇಸ್ಟ್ ನೋಡಿ, ಸ್ಟಿಚಿಂಗ್ ಮಾರ್ಜಿನ್ನ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಇಲ್ಲಿಂದ ನಿಮ್ಮ ಒಂದು ವೇಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡು ನೋಡಿ, 7.75 ಬರುತ್ತೆ. 7.75ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ನು ನೋಡಿ, ಮತ್ತೆ 1.75 ಇಂಚು ನಾನು ಆ್ಯಡ್ ಮಾಡಿದ್ದೀನಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಇಷ್ಟು ಪ್ರಿನ್ಸೆಸ್ ಕಟ್ನ ಮಾರ್ಕ್ ಮಾಡಿಕೊಂಡೆ. ನೋಡಿ, ಸೈಡ್ಸು ನೋಡಿ ನಿಮಗೆ 7.5 ಬರ್ತಿದೆ. ಈಗ 7.5 ಕರೆಕ್ಟಾಗಿದೆಯಾ ಅಂತ ನಾವು ಸೈಡ್ಸು ಬ್ಯಾಕ್ ಪಾರ್ಟ್ನ ತೊಗೊಂಡು ಚೆಕ್ ಮಾಡ್ಕೊಳ್ಳೋಣ. ನೋಡಿ, ನಮಗೆ ಕರೆಕ್ಟಾಗಿ ಬ್ಯಾಕ್ ಪಾರ್ಟ್ ಅನ್ನೋದು ಮ್ಯಾಚ್ ಆಗ್ತಿದೆ. ಇಲ್ಲಿ ಮ್ಯಾಚ್ ಆಗಿಲ್ಲ ಅಂದರೆ ನೀವು ಮೇಲೆಕ್ಕೂ ಕೆಳಗಡೆಗೂ ಆ ಲೈನ್ನ ಸೈಡ್ ನಾವು ಏನು 2 ಇಂಚಸ್ ಮೈನಸ್ ಮಾಡಿದ್ದೀವೋ ಅದನ್ನೇ ಇಳಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನಾನು ಪ್ರಿನ್ಸೆಸ್ ಕಟ್ ಶೇಪ್ಗೆ ನೀಟಾಗಿ ಈ ರೀತಿ ರೌಂಡ್ ಶೇಪ್ನ ಕೊಡ್ತಿದ್ದೀನಿ. ಈ ಥರ ರೌಂಡ್ ಶೇಪ್ನ ಕೊಡೋದ್ರಿಂದ ನಿಮಗೆ ಕಪ್ ಶೇಪ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಶೇಪ್ನ ಕೊಟ್ಟು ನಾನು ಮಾರ್ಕ್ ಮಾಡಿಕೊಂಡೆ. ಈಗ ನೋಡಿ, ಇಲ್ಲಿ ನಿಮಗೆ ನೆಕ್ ವಿಡ್ತು ನಾವು ಈ ಬಾಕ್ಸಿಂದ ಹೊರಗಡೆ ಬರ್ತೀವಿ ಅನ್ನೋದಾದರೆ ನೀವು ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನಾನು ಏನೇನು ಮಾರ್ಕ್ ಮಾಡ್ತಾಯಿದ್ದೀನೋ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಆ ಬಾಕ್ಸಿಂದ ಒಳಗಡೆನೇ ಮಾರ್ಕ್ ಮಾಡ್ಕೊಳ್ತೀವಿ ಅಂದರೆ ನೀವು ಆರ್ಮೋಲ್ ಹತ್ರ ಇದು ಸ್ವಲ್ಪ ಬ್ರಾಡಾಗಿ ತೊಗೋಬೋದು, ಏನು ಪ್ರಾಬ್ಲಮ್ ಆಗೋಲ್ಲ. ತುಂಬಾ ಚೆನ್ನಾಗಿ ಬ್ರಾಡ್ ಇಷ್ಟಪಡೋರಿಗೆ ಎಸ್ಪೆಷಲಿ ಈ ಒಂದು ಬ್ಲೌಸು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಈಗ ನಾವು ಈ ಡಾಟ್ನ ಫೋಲ್ಡ್ ಮಾಡ್ಕೊಳ್ಳೋಣ. ಫೋಲ್ಡ್ ಮಾಡಿಕೊಂಡ್ರೆ ನಮಗೆ
ನೋಡಿ ಈ ರೌಂಡ್ ಅನ್ನೋದು ಬ್ರಾಡಾಗಿ ನಾವೇನು ಮಾರ್ಕ್ ಮಾಡಿದ್ದೀವೋ ಅದು ಮ್ಯಾಚ್ ಆಗ್ತಿದೆ. ಸೊ ನಾವಿಲ್ಲಿ ಆರ್ಮೋಲ್ ಹತ್ರ ಬ್ರಾಡ್ನ ನಾನು ತೊಗೊಳ್ತಾ ಇಲ್ಲ, ನಾನು ನೆಕ್ಕಲ್ಲೇ ಬ್ರಾಡ್ ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ನಾವು ಈ ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ನೋಡಿ ಇಲ್ಲಿಗೆ ತುಂಬ ಬ್ರಾಡ್ ಹೋಗ್ದಿರ ನಾನು ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಡಾಟ್ನ ಫೋಲ್ಡ್ ಮಾಡಿಕೊಂಡು ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ ನಾನು ಶೇಪ್ನ ಕೊಡ್ತೀನಿ. ಈಗ ಡೀಪದು ನೋಡಿ 6 ಇಂಚಸ್ಗೆ ಒಂದು ಇಲ್ಲ 5.5 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಈ ಕಡೆಗೆ 1 ಇಂಚು ಇಲ್ಲ 3/4 ಇಂಚು ಹೊರಗಡೆ ಬರ್ತಿದ್ದೀನಿ ನಾನು ನೆಕ್ ಬಾಕ್ಸ್ಗಿಂತ ಹೊರಗಡೆ. ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಇಲ್ಲಿ ನಾನು ಸ್ಕ್ಯಾಲಪ್ ಕೊಡಬೇಕು ಅಂದ್ಕೊಂಡಿದ್ದೀನಿ ನೆಕ್ಗೆ, ಅದನ್ನ ನಾನು ಇದ್ರ ಮೇಲೆ ಕಟ್ ಮಾಡ್ಕೊಳ್ತೀನಿ, ಏನು ಕ್ಯಾನ್ವಾಸ್ ಮೇಲೆ ಆ ಸ್ಕ್ಯಾಲಪ್ ಅನ್ನೋದನ್ನೆಲ್ಲ ಕಟ್ ಮಾಡ್ಕೊಳ್ತೀನಿ. ಜಸ್ಟ್ ನಾನು ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಿದ್ದೀನಿ ಅಷ್ಟೇ. ಸ್ಕ್ಯಾಲಪ್ ಎಲ್ಲ ನಾನು ಕ್ಯಾನ್ವಾಸ್ ಮೇಲೇ ಡೈರೆಕ್ಟಾಗಿ ಕಟ್ ಮಾಡ್ಕೊಳ್ತೀನಿ. ಇಷ್ಟು ನೆಕ್ಕು. ಇಲ್ಲಿ ನಿಮಗೆ ಯಾವ ಒಂದು ಶೇಪ್ ಬೇಕಂದ್ರೂ ನೀವು ಆ ಶೇಪ್ನ ನೀವು ಡ್ರಾ ಮಾಡ್ಕೋಬೋದು, ಅದು ನಿಮ್ಮ ಚಾಯ್ಸು. ಇಷ್ಟು ನೋಡಿ, ನಮಗೆ ಕ್ಲಾತ್ ಅನ್ನೋದು ಇದೆಲ್ಲ ವೇಸ್ಟ್ ಆಗುತ್ತೆ. ಇದೆಲ್ಲ ವೇಸ್ಟ್ ಆದ್ರೇ ನಮಗೆ ಕಪ್ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಸೊ ಇದು ನೀವು ಆರ್ಮೋಲ್ ಕಡೆಗೆ ವಿಡ್ತ್ ಅನ್ನೋದು ಕಡಿಮೆ ಆಗಿಲ್ವಾ, ನಿಮಗೆ ಕಪ್ ಶೇಪ್ ಚೆನ್ನಾಗಿ ಬರುತ್ತಾ ಅಂತಲೂ ಡೌಟ್ ಬರ್ಬೋದು. ನೀವು ಬ್ಯಾಕ್ ಉಕ್ಕಿಡ್ತಾ ಇದ್ದೀನಿ ಅಂತಂದರೆ ನಿಮಗೆ ಒಂದು 1/2 ಇಂಚಿಂದ 3/4 ಇಂಚು ಆರ್ಮೋಲ್ ಹತ್ರ ಡಾಟು ಸಾಕಾಗುತ್ತೆ. ನೀವೇನಾದರೂ ಫ್ರಂಟ್ ಉಕ್ಕಿಡ್ತಾ ಇದ್ದೀವಿ ಅಂತಂದರೆ ಪ್ರಿನ್ಸಸ್ ಕಟ್ ಅಂದರೆ ನಿಮ್ಗೆ ಅಲ್ಲಿ ವಿಡ್ತ್ ಅನ್ನೋದು ಜಾಸ್ತಿ ಆಗುತ್ತೆ, ಈ ಒಂದು ಡಾಟ್ ವಿಡ್ತು. ಯಾಕಂದರೆ ನಮಗೆ ಕಪ್ ಶೇಪ್ ನೀಟಾಗಿ ಕೂತ್ಕೋಬೇಕಲ್ಲ, ಹಾಗಾಗಿ ನೋಡಿ ನೀಟಾಗಿ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನೇನು ಮಾರ್ಕ್ ಮಾಡಿದ್ದೀನೋ ಅದರಲ್ಲಿ. ನಿಮ್ಗೆ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಫಾರ್ಮುಲಾ ಎಲ್ಲ ಯೂಸ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳಿದಿರಲ್ಲ, ಖಂಡಿತವಾಗೂ ನೋಡಿ ಫಾರ್ಮುಲಾ ಎಲ್ಲ ಯೂಸ್ ಮಾಡೇ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದು ನಿಮಗೆ ಯೂಸ್ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ. ಈಗ ಫಸ್ಟು ನಾನು ನೆಕ್ ಪಾರ್ಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಆಮೇಲೆ ಪ್ರಿನ್ಸಸ್ ಕಟ್ ಪಾರ್ಟ್ನ ಕಟ್ ಮಾಡ್ತೀನಿ. ನೋಡಿ ಪರ್ಫೆಕ್ಟಾಗಿ ನೆಕ್ ಪಾರ್ಟ್ ಅನ್ನೋದು ಕಟ್ಟಿಂಗ್ ಆಯಿತು. ಈಗ ಪ್ರಿನ್ಸಸ್ ಕಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು ಏನು ಮಾರ್ಕಿಂಗ್ ಮಾಡಿದ್ದೀರೋ ಅದ್ರ ಪ್ರಕಾರ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ರೌಂಡ್ ಶೇಪ್ ಬರಲಿ. ರೌಂಡ್ ಶೇಪ್ ಬಂದಾಗ ನಿಮಗೆ ಈ ಪ್ರಿನ್ಸಸ್ ಕಟ್ ಅಟ್ಯಾಚ್ ಮಾಡೋಕ್ಕೂ ಈಸಿ ಆಗುತ್ತೆ, ಪ್ಲಸ್ ನಿಮಗೆ ಕಪ್ ಶೇಪ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ನೋಡಿ, ಇಲ್ಲಿ ನೋಡಿ ನಾನು ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಮಾರ್ಜಿನು. ಇಲ್ಲಿಂದ ನಾನು ಬಾಟಮ್ಗೆ ಲೈನ್ ತೊಗೋಬೇಕಾಗಿರೋದು ಮರ್ತಿದ್ದೆ ನೋಡಿ. ಇಲ್ಲಿಂದ ಈಗ ನಾನು ಆ ಕಡೆ ಲಾಸ್ಟ್ವರೆಗೂ ಕಟ್ ಮಾಡ್ಕೊಳ್ತೀನಿ ನೋಡಿ, ಇಲ್ಲಿವರೆಗೂ. ಈಗ ನೀಟಾಗಿ ಈ ರೀತಿ ಪ್ರಿನ್ಸಸ್ ಕಟ್ ಪಾರ್ಟ್ನೂ ಕೂಡ ಕಟ್ ಮಾಡ್ಕೊಂಡಿದ್ದಾಯಿತು. ನೋಡಿ ಇದು ಪ್ರಿನ್ಸಸ್ ಕಟ್ಟು ಅಫೆಕ್ಸ್ ಪಾಯಿಂಟ್ ಹತ್ರ ಒಂದು ನ್ಯಾಚ್ನ ಇಟ್ಕೋಬೇಕಾಗತ್ತೆ. ಪ್ರಿನ್ಸಸ್ ಕಟ್ ಪ್ಯಾನಲ್ಗೂ ಮತ್ತು ನೆಕ್ ಪ್ಯಾನಲ್ಗೆ ಎರಡಕ್ಕೂ ಸೇಮ್ ಅದೇ ರೀತಿ ಇಟ್ಕೊಳ್ಳಿ ನ್ಯಾಚ್ ಅನ್ನೋದು. ನೀವು ಮೇಲೆ ಕೆಳಗಡೆ ಬಟ್ಟೆ ವೇರಿಯೇಷನ್ ಆದರೂ ಪರವಾಗಿಲ್ಲ, ನ್ಯಾಚ್ ಟು ನ್ಯಾಚ್ ಮ್ಯಾಚ್ ಆದ್ರೇ ನಿಮಗೆ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಅದು ಒಂಚೂರು ನೋಡ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ನಾನು ಇವಾಗ ಸ್ಲೀವ್ಸ್ನ ಮಾರ್ಕ್ ಮಾಡ್ಕೊಳ್ತೀನಿ. ಸ್ಲೀವ್ಸ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಕ್ಲಾತ್ನ ಡಬಲ್ ಫೋಲ್ಡ್ನ ಮಾಡ್ಕೋಬೇಕಾಗತ್ತೆ. ಡಬಲ್ ಫೋಲ್ಡ್ ಮಾಡಿಕೊಂಡು ನೀವು 2 ಪೀಸ್ ಅಷ್ಟೇ ಕಟ್ಟೋ ಥರ ಫೋಲ್ಡ್ನ ಮಾಡ್ಕೋಬೇಕು. ಕಾಣಿಸ್ತಿದೆಯಾ ನಿಮಗೆ? ಈ ರೀತಿ ಸ್ವಲ್ಪ ಮೇಲಕ್ಕೆ ಫೋಲ್ಡ್ನ ಮಾಡ್ಕೊಂಡು ಮಾರ್ಕಿಂಗ್ನ ಮಾಡಿಕೊಂಡ್ರೆ ನೀವು ಲೈನಿಂಗಿಗೆ 2 ಪೀಸಸ್ಗಷ್ಟೇ ಬಟ್ಟೆ ಕಟ್ಟೋ ನೆಸೆಸಿಟಿ ಬರುತ್ತೆ, ಇಲ್ಲಾಂದರೆ 4 ಪೀಸ್ಗೂ ಕಟ್ಟಬೇಕಾಗಿ ಬರುತ್ತೆ. ಈಗ ನೋಡಿ ಸ್ಲೀವ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಸ್ಲೀವ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ನೋಡಿ 11.75 ನನ್ನ ಒಂದು ಸ್ಲೀವ್ ಲೆಂತ್ ಇದೆ. ಸೊ ನಾನು ಅದಕ್ಕೆ 3/4 ಇಂಚನ್ನ ಆ್ಯಡ್ ಮಾಡ್ಕೊಳ್ತೀನಿ. ಯಾಕಂದರೆ ನಾನು ಬಾಟಮಲ್ಲಿ ಪೈಪಿಂಗ್ನ ಕೊಡಬೇಕು ಅಂದ್ಕೊಂಡಿದ್ದೀನಿ, ಹಾಗಾಗಿ 3/4 ಇಂಚಿನಷ್ಟೇ ಆ್ಯಡ್ ಮಾಡ್ತೀನಿ. 1/4 ಇಂಚಷ್ಟು ಪೈಪಿಂಗಿಗೆ, ಸ್ಟಿಚಿಂಗ್ ಮಾರ್ಜಿನ್ 1/2 ಇಂಚು, ಟೋಟಲ್ 3/4 ಇಂಚಿಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಪೈಪಿಂಗ್ ಕೊಡಲಿಲ್ಲ ಅಂದರೆ ನೀವು 1 ಇಂಚನ್ನ ಮಾರ್ಕ್ ಮಾಡ್ಕೊಳ್ಳಿ. ಫೋಲ್ಡಿಂಗೋಸ್ಕರ 1/2 ಇಂಚು, ಸ್ಲೀವ್ ಅಟ್ಯಾಚ್ಗೋಸ್ಕರ 1/2 ಇಂಚು. ಈ ರೀತಿ ನೀಟಾಗಿ ಸ್ಟ್ರೈಟ್ ಲೈನ್ನ ಹಾಕ್ಕೊಂಡೆ. ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ನೋಡಿ ಇಲ್ಲಿ 4 ಇಂಚ್ಗೆ ಒಂದು ಮಾರ್ಕ್ನ ಮಾಡಿಕೊಂಡೆ. ಇದು ಹೇಗಪ್ಪ ಅಂದರೆ ನಮಗೆ ಬಂದಿರುವಂತಹ ಲೂಸು ಆರ್ಮೋಲ್ ಲೂಸ್ 9.5 ಬಂದಿದೆಯಲ್ಲ, ಅದನ್ನು ಡಿವೈಡೆಡ್/2 ಮಾಡ್ಕೊಳ್ಳಿ. ಅದರಲ್ಲಿ ನಾವು 3/4 ಇಂಚನ್ನ ಮೈನಸ್ ಮಾಡಿಕೊಂಡ್ರೆ ನಿಮಗೆ ಕ್ಯಾಪ್ ಡೌನ್ ಅನ್ನೋದು ಅಂದರೆ ಹ್ಯಾಂಡ್ ಡೌನ್ ಅನ್ನೋದು ಬಂದುಬಿಡುತ್ತೆ. ನೋಡಿ ಒಂದು ಸಲ 9ವರೆಗೆ ಕ್ರಾಸ್ ಆಗಿಟ್ಟು ಚೆಕ್ ಮಾಡಿಕೊಂಡೆ, ನನಗೆ ಕ್ಲಾತ್ ಸಾಕಾಗಿಲ್ಲ, ಇನ್ನು ಸ್ವಲ್ಪ ಮೇಲಕ್ಕೆ ಈ ರೀತಿ ಫೋಲ್ಡ್ನ ಮಾಡಿಕೊಂಡೆ. ನೋಡಿ ಈ ರೀತಿ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೆ ಬೇಕು, 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡಿದ್ದಾದಮೇಲೆ ನಾನು ಇಲ್ಲಿಂದ 2 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ.
ಇದು ನಿಮಗೆ ಹ್ಯಾಂಡ್ ಶೇಪ್ ಕೊಡಲಿಕ್ಕೆ ನೋಡಿ ಇದನ್ನು ಈ ಲೈನ್ನ ಮಿಡ್ಲಿಗೆ ಒಂದು ಫೋಲ್ಡ್ ಮಾಡಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಈಗ ಶೇಪ್ನ ಕೊಡೋದು ನೋಡಿ, ಇಲ್ಲಿಂದ 1/4 ಇಂಚಷ್ಟು ಈ ಥರ ಡೌನಿಗೆ ಬಂದು ಇಲ್ಲಿಂದ 1/4 ಇಂಚಸ್ ಈ ಕಡೆ ಡೌನಿಗೆ ಬರಬೇಕಾಗತ್ತೆ. ನೋಡ್ತಿರ್ಬೋದು ನೀವು. ಈಸಿಯಾಗಿ ನಾವು ಹ್ಯಾಂಡ್ನ ಫ್ರೀ ಹ್ಯಾಂಡಲ್ಲೇ ನಾವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು. ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ನಮಗೆ ಒಂದು 1/2 ಇಂಚಷ್ಟು ಜಾಸ್ತಿ ಬರ್ತಿದೆ, ಹಾಗಾಗಿ ನಾನಿಲ್ಲಿ 1/2 ಇಂಚ್ ಮೈನಸ್ ಮಾಡಿಕೊಂಡೆ. ಹ್ಯಾಂಡ್ ಲೂಸ್ ಬಂದು 5/4 1.5 ಇಂಚಿನ ಎಕ್ಸ್ಟ್ರಾ ಮಾರ್ಜಿನಾಗಿ ತೊಗೊಂಡೆ ನಾನು. ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಹ್ಯಾಂಡ್ ಅನ್ನೋದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಈಗ ಮಾರ್ಕಿಂಗ್ ಪ್ರಕಾರ ನಾನು ಕಟ್ ಮಾಡ್ಕೊಳ್ತೀನಿ. ಈ ರೀತಿ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಹ್ಯಾಂಡ್ ಕಟ್ ಮಾಡಬೇಕಾದ್ರೂ ಅಷ್ಟೇ ನೀಟಾಗಿ ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ಸ್ಟ್ರೈಟಾಗಿ ಈ ರೀತಿ ಕೊಡ್ತೀನಿ. ಈ ರೀತಿ ಕೊಟ್ಟಾಗ ನಮಗೆ ಸೈಡ್ ಫಿಟ್ಟಿಂಗ್ ಮಾಡಿದಾಗ ನೀಟಾಗಿ ಆರ್ಮೋಲ್ ಟು ಆರ್ಮೋಲ್ ಮ್ಯಾಚ್ ಆಗುತ್ತೆ. ಇಲ್ಲಾಂದರೆ ಆ ಒಂದು ಆರ್ಮೋಲ್ ನಾವೇನು ಅಟ್ಯಾಚ್ ಮಾಡಿರ್ತೀವಿ ಸ್ಲೀವು, ಅದು ಕೂಳೆ ಅನ್ನೋದು ವೇರಿಯೇಷನ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈಗ ನೋಡಿ, ಇದಕ್ಕೆ ಪೀಸ್ನ ಕಟ್ಟಿದ್ದಾದಮೇಲೆ ನಾನು ಶೇಪ್ನ ತೆಗಿತೀನಿ ಫ್ರಂಟ್ ಪಾರ್ಟಲ್ಲಿ. ನೋಡಿ ಈಗ ಪ್ರಿನ್ಸಸ್ ಕಟ್ ಪ್ಯಾನಲ್ಲು, ನೆಕ್ ಪ್ಯಾನಲ್ಲು, ಬ್ಯಾಕು ಮತ್ತು ಸ್ಲೀವ್ಸು ಎಲ್ಲ ಪರ್ಫೆಕ್ಟಾಗಿ ಕಟ್ಟಿಂಗ್ ಅನ್ನೋದು ಮುಗೀತು. ಈಗ ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಮೇನ್ ಫ್ಯಾಬ್ರಿಕಲ್ಲಿ ಸ್ವಲ್ಪ ಬಾರ್ಡ್ರ್ ಬಂದಿದೆ, ಸೊ ಅದನ್ನು ನಾನು ಎಕ್ಸ್ಟ್ರಾ ಸೈಡ್ಗೆ ಕಟ್ ಮಾಡಿ ಇಟ್ಕೊಳ್ತೀನಿ. ಸೊ ಅದನ್ನು ನಾನು ಫ್ರಂಟ್ ಪಾರ್ಟಲ್ಲಿ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಗಾಗಿ ಅದನ್ನು ನೀಟಾಗಿ ಈ ಥರ ಸೈಡ್ಗೆ ಕಟ್ ಮಾಡಿ ಇಟ್ಕೊಂಡೆ. ಕಟ್ ಮಾಡಿ ಇಟ್ಕೊಂಡಿದ್ದಾದಮೇಲೆ ನಾನು ಈ ಬ್ಲೌಸ್ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಳೋದು. ನೋಡಿ ಈ ರೀತಿ ಇದನ್ನು ಕಟ್ ಮಾಡ್ಕೊಳ್ತೀನಿ. ಈಗ ಮೇನ್ ಫ್ಯಾಬ್ರಿಕ್ನ ಲೈನಿಂಗ್ ಮೇಲೆ ಹಾಕಿ ಕಟ್ ಮಾಡ್ಕೊಂಡು ಬರ್ತೀನಿ. ನೋಡಿ ಕಟ್ಟಿಂಗ್ ಎಲ್ಲ ಮುಗೀತು. ಸೊ ಈಗ ಸ್ಟಿಚಿಂಗ್ ಮಾಡೋದು ನೋಡೋಣ. ಈಗ ಕ್ಯಾನ್ವಾಸ್ನ ಕಟ್ ಮಾಡ್ಕೊಂಡೆ ನಾನು. ನೋಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ನೆಕ್ ನೀಟಾಗಿ ಮಾರ್ಕ್ನ ಮಾಡಿಕೊಂಡು ಕ್ಯಾನ್ವಾಸ್ನ ಕಟ್ ಮಾಡಬೇಕಾಗತ್ತೆ. ನೋಡಿ ತಿಕ್ಕಾಗಿ ಮಾರ್ಕ್ನ ಮಾಡ್ಕೊಂಡು ಅದ್ಮೇಲೆ ಕ್ಯಾನ್ವಾಸ್ ಇಟ್ಟು ಟ್ಯಾಪ್ ಮಾಡಿಬಿಟ್ರೆ ನಿಮಗೆ ಮಾರ್ಕಿಂಗ್ ಅನ್ನೋದು ಆ್ಯಸ್ ಇಟ್ ಈಸು ಕ್ಯಾನ್ವಾಸ್ ಮೇಲೆ ಬಿದ್ದೋಗುತ್ತೆ. ನೋಡಿ ಈ ರೀತಿ ಈಗ ನೀಟಾಗಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ನಾನು ಸ್ಕ್ಯಾಲಪ್ಗೆ ಒಂದು 1/2 ಇಂಚಷ್ಟು ಡೌನಿಗೆ ಮಾರ್ಕ್ ಮಾಡಿಕೊಂಡು ಆ ಮಾರ್ಕಿಂಗ್ ಏನಿದೆಯೋ ಆ ಮಾರ್ಕಿಂಗ್ ಟಚ್ ಆಗೋ ಥರ ಸ್ಕ್ಯಾಲಪ್ನ ಡ್ರಾ ಮಾಡ್ಕೊಳ್ತೀನಿ. ಅದಕ್ಕೆ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ನೆಕ್ ಅನ್ನೋದು ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ನಾನು ಅದಕ್ಕಿಂತ ಕೆಳಗಡೆಗೇ ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಸ್ಕ್ಯಾಲಪ್ ದೊಡ್ಡದಾಗಬೇಕು ಅಂದರೆ ದೊಡ್ಡದಾಗೂ ಮಾರ್ಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಚಿಕ್ಕದಾಗಿ ಸ್ಕ್ಯಾಲಪ್ ಕೊಡ್ತಾಯಿದ್ದೀನಿ, ಚಿಕ್ಕದಾಗಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ. ಈಗ ನೋಡಿ ಏನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಆ್ಯಸ್ ಇಟ್ ಈಸ್ ಕಟ್ ಮಾಡ್ಕೊಳ್ತೀನಿ ನಾನು. ತುಂಬಾ ಚೆನ್ನಾಗಿ ಸ್ಕ್ಯಾಲಪ್ ಅನ್ನೋದು ಬಂದಿತ್ತು. ನೋಡ್ಬೋದು ನೀವು ಸ್ಟಿಚಿಂಗ್ ವೀಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಸ್ಟಿಚಿಂಗ್ ಆಯಿತು ಅಂತ. ನೋಡಿ ಈ ರೀತಿಗೆ ಲೈನಿಂಗ್ ಮೇಲೆ ಕ್ಯಾನ್ವಾಸ್ನ ಇಟ್ಟು ನೀಟಾಗಿ ಐರನ್ನ ಮಾಡ್ಕೊಂಡು ಬರ್ತೀನಿ. ಇದು ಮೈಕ್ರೋ ಫ್ಯೂಸಿಂಗ್ ಆಗಿರುತ್ತೆ. ಒನ್ಸ್ ಐರನ್ ಮಾಡಿದ್ರೆ ನಮ್ಗೆ ಅದು ಟೈಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕು. ಸ್ಕ್ಯಾಲಪ್ ಮೇಲೆ ಸ್ಟಿಚ್ ಹಾಕ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಅದು ಕ್ಯಾನ್ವಾಸ್ ಮೇಲೆ ಬೀಳದೇ ಇರೋ ಥರ ಸ್ಟಿಚ್ನ ಹಾಕ್ಕೊಳ್ಳಿ. ಈ ಥರ ಎಸ್ಪೆಷಲಿ ಈ ಥರ ಶೇಪ್ಸ್ ಇದ್ದಾಗ ನೀವು ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಹಾಕಿದ್ರೆ ಬರೋಲ್ಲ. ಸೊ ಒಬ್ಬರು ಕಮೆಂಟ್ ಮಾಡಿದರು ಲಾಸ್ಟ್ ವೀಡಿಯೋದಲ್ಲಿ ನಾನು ಕ್ಯಾನ್ವಾಸ್ ಮೇಲೆ ಬ್ಯಾಕಲ್ಲಿ ನೆಕ್ಗೆ ಬ್ಯಾಕಲ್ಲಿ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಹಾಕಿದ್ದೆ. ನೀವು ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಹಾಕಿದ್ದೀರಲ್ಲ, ಸ್ಟಿಚ್ ಹಾಕಬೇಡಿ ಅಂತ ಹೇಳಿದ್ರಿ ಅಂತ. ನೀವು ಸ್ಕ್ಯಾಲಪ್ಪು ಈ ಥರ ಬೇರೆ ಡಿಸೈನ್ಸ್ ಇದ್ದಾಗ ಅದ್ರ ಮೇಲೆ ಸ್ಟಿಚ್ ಹಾಕಿದ್ರೆ ನಿಮಗೆ ಪರ್ಫೆಕ್ಟಾಗಿ ಬರಲ್ಲ. ಸೊ ಈ ನಾರ್ಮಲ್ ಸ್ಟಿಚ್ ಏನಾದರೂ ಹಾಕಿದ್ರೆ ಬರುತ್ತೆ. ನಾವು ನೀಟಾಗಿ ಸ್ಟಿಚ್ ಅನ್ನೋದನ್ನು ಒಂದೇ ಲೆವೆಲ್ಗೆ ಹಾಕ್ಕೊಂಡು ಬಂದರೆ ಬರುತ್ತೆ. ಸ್ಕ್ಯಾಲಪ್ಗೆಲ್ಲ ಬರೋದಿಲ್ಲ, ಯಾಕಂದರೆ ನಮಗೆ ತಿಕ್ಕಾಗಿಬಿಡುತ್ತೆ. ಸ್ಕ್ಯಾಲಪ್ ಅನ್ನೋದು ಟರ್ನ್ ಆಗಲ್ಲ. ಹಾಗಾಗಿ ಕೆಲವೊಂದು ಸಲ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಹಾಕೋ ಥರ ಬರುತ್ತೆ, ಆವಾಗ ನಾವು ಸ್ಟಿಚ್ ಹಾಕ್ಕೊಳ್ಳೇಬೇಕಾಗತ್ತೆ. ಸಾಧ್ಯವಾದಷ್ಟು ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಹಾಕದೆ ನಾವು ಸ್ಟಿಚ್ ಮಾಡಿಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನಾವು ಹೇಳುವಂಥದ್ದು. ನೀವು ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಹಾಕ್ಕೊಳ್ತೀನಿ ಅಂದರೆ ಖಂಡಿತವಾಗೂ ಹಾಕ್ಕೋಬೋದು. ಸೊ ಅದು ನಿಮ್ಮ ಒಂದು ಚಾಯ್ಸ್ ಆಗಿರುತ್ತೆ. ನೋಡಿ ಈಗ ನೀಟಾಗಿ ನಾನು ಇದನ್ನು ಐರನ್ ಮಾಡ್ಕೊಳ್ತೀನಿ. ಐರನ್ ಮಾಡ್ಕೊಂಡ್ಮೇಲೆ ನಮಗೆ ನೀಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ನೋಡ್ತಿರ್ಬೋದು ನೆಕ್ ಅನ್ನೋದು ಎಷ್ಟು ಚೆನ್ನಾಗಿದೆ ಅಂತ. ಈಗ ನಾನು ಲೈನಿಂಗು ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಐರನ್ ಮಾಡ್ಕೊಂಡು ಬಂದೆ. ಈಗ ಸುತ್ತು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ.
ಕೆಲವೊಂದು ಸಲ ನಾವು ನೀಟಾಗಿ ಅಟ್ಯಾಚ್ ಮಾಡೋಕ್ಕಾಗದೇ ಇದ್ದಾಗ ಏನಾಗುತ್ತೆ ಅಂದರೆ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಒಂದಕ್ಕೊಂದು ಸಂಬಂಧನೇ ಇಲ್ಲದೇ ಇರೋ ಥರ ಮೇನ್ ಫ್ಯಾಬ್ರಿಕ್ ಮೇಲೆ ಕೆತ್ಕೊಂಡಂಗಿರುತ್ತೆ ಕೆಲವೊಂದು ಬ್ಲೌಸ್ಗಳಲ್ಲಿ. ಆ ರೀತಿ ಆಗಬಾರ್ದು ಅಂದರೆ ನಾವು ಒಂದು ಸಲ ಐರನ್ ಮಾಡಿಕೊಂಡು ಸ್ಟಿಚ್ನ ಹಾಕ್ಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಈ ರೀತಿ ನೀಟಾಗಿ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಎರಡನ್ನೂ ಪ್ರಿನ್ಸಸ್ ಕಟ್ದು ಅಟ್ಯಾಚ್ ಮಾಡಿಕೊಂಡೆ. ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ಕಟ್ ಮಾಡಿಕೊಂಡೆ. ನೋಡಿ ಈ ಒಂದು ಲೇಸ್ನ ಇಲ್ಲಿ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇಲ್ಲಿ ಕೊಡ್ತಾಯಿದ್ದೀನಿ, ನೋಡ್ತಿರ್ಬೋದು ನೀವು. ಲೇಸ್ಗೆ ಎರಡೂ ಕಡೆಯೂ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡಿ ಈ ಕಡೆಗೂ ಸೇಮ್ ಅದೇ ರೀತಿ ಲೇಸ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಲೇಸ್ನ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ನೀವು ಫಿನಿಶಿಂಗ್ ಸಮೇತ ಅಟ್ಯಾಚ್ನ ಮಾಡ್ಕೊಳ್ಳಿ. ಹೆಂಗೋ ಒಂದು ಕಡೆ ನೀವು ಅಟ್ಯಾಚ್ ಮಾಡಿಬಿಟ್ರೆ ಚೆನ್ನಾಗಿರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೆಕ್ಕು ಕೂಡ ಅಷ್ಟು ತುಂಬಾ ಬ್ರಾಡಾಗಿದೆ. ಈಗ ನೋಡಿ ಪ್ರಿನ್ಸಸ್ ಕಟ್ನ ಅಟ್ಯಾಚ್ ಮಾಡ್ತಿದ್ದೀನಿ. ಪ್ರಿನ್ಸಸ್ ಕಟ್ ಪ್ಯಾನಲ್ನ ಯಾವುದೇ ಕಾರಣಕ್ಕೂ ಎಳಿಬೇಡಿ, ನೀಟಾಗಿ ನೀವು ಸ್ಟಿಚ್ನ ಮಾಡ್ಕೋಬೇಕಾಗುತ್ತೆ ಪ್ರಿನ್ಸಸ್ ಕಟ್ ಪ್ಯಾನಲ್ನ. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಎಕ್ಸಸ್ ಅನಿಸಿದ್ರೆ ನೀವು ಸ್ವಲ್ಪ ಕಟ್ ಮಾಡ್ಕೋಬೇಕಾಗುತ್ತೆ ಕ್ಲಾತ್ನ. ಈಗ ನೋಡಿ ಇದಕ್ಕೆ ವೇಸ್ಟ್ಗೆ ಪಟ್ಟಿನ ಕೊಡ್ತಿದ್ದೀನಿ. ನೋಡ್ತಿರ್ಬೋದು ನೀವು ಶೋಲ್ಡರ್ ಎಷ್ಟು ಕಡಿಮೆ ಇದೆ ಅಂತ. ಇಲ್ಲಿ ಯಾವುದೇ ರೀತಿ ನಿಮಗೆ ಶೋಲ್ಡ್ರ್ ಡ್ರಾಪ್ ಅನ್ನೋದಾಗೋದಲ್ಲ. ನೆಕ್ ವಿಡ್ತ್ ಅನ್ನೋದು ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಈಗ ನೋಡಿ ಒಂದು ಲೈನಿಂಗ್ ಮೇಲೆ ಕಿನಾರೆ ಸ್ಟಿಚ್ನ ಹಾಕ್ಕೊಂಡು ನಾನು ಫೋಲ್ಡ್ ಮಾಡಿದ್ದಕ್ಕೆ ಎಮ್ಮಿಂಗ್ನ ಮಾಡ್ಕೊಳ್ತೀನಿ. ಅಲ್ಲಿಂದಲೇ ನೀವು ದಾರಗಳನ್ನ ಕಟ್ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ನಿಮ್ಗೆ ಫಿನಿಶಿಂಗ್ ಚೆನ್ನಾಗಿರಲ್ಲ. ನೋಡಿ ಫ್ರಂಟ್ ಪಾರ್ಟ್ ಅನ್ನೋದು ನನಗೆ ಈ ರೀತಿ ರೆಡಿಯಾಗಿದೆ. ತುಂಬಾ ಚೆನ್ನಾಗಿದೆ ಫ್ರಂಟ್ ಪಾರ್ಟು. ಒಂದು ಸಲ ನೀವು ಕೂಡ ಕಟ್ ಮಾಡಿ ಸ್ಟಿಚ್ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಈಗ ನೋಡಿ ಬ್ಯಾಕ್ ಪಾರ್ಟಿಗೆ ನಾನು ನೆಕ್ಗೆ ಪೈಪಿಂಗ್ನ ಅಟ್ಯಾಚ್ ಮಾಡ್ತಿದ್ದೀನಿ. ನಾನು ನೀಟಾಗಿ ಫಸ್ಟೇ ಪೈಪಿಂಗ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ನೀಟಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನೀವು ಬ್ಯಾಕ್ ಕ್ಯಾನ್ವಾಸ್ ಕೊಟ್ಟು ಫಿನಿಶಿಂಗ್ ಕೊಡ್ತೀನಿ ಅಂದರು ಖಂಡಿತವಾಗೂ ಕ್ಯಾನ್ವಾಸ್ ಕೊಟ್ಟು ಫಿನಿಶಿಂಗ್ ಕೊಡ್ಬೋದು. ಇಲ್ಲ ನಾನು ಪೈಪಿಂಗಲ್ಲೇ ಫಿನಿಶಿಂಗ್ ಕೊಡ್ತೀನಿ ಅಂದರೆ ಖಂಡಿತವಾಗೂ ಪೈಪಿಂಗಲ್ಲೂ ಫಿನಿಶಿಂಗ್ ಕೊಡ್ಬೋದು. ಇಲ್ಲ ನಾನು ಉಲ್ಟಾ ಹಾಕ್ತೀನಿ, ಮೇನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಮಾಡಿಬಿಟ್ಟು ಹಿಂಗೆ ಉಲ್ಟಾ ತಿರುಗಿಸ್ತೀನಿ ಅಂದರೆ ಹಾಗೂ ಕೂಡ ಮಾಡ್ಬೋದು. ನಿಮ್ಮ ಚಾಯ್ಸ್ ಅದು. ಪೈಪಿಂಗ್ ಕೊಟ್ಟೆ ನೀವು ಬ್ಯಾಕ್ ನೆಕ್ನ ರೆಡಿ ಮಾಡ್ಕೋಬೇಕಂತ ಏನೂ ಇಲ್ಲ. ನೋಡಿ ಈ ರೀತಿ ನೀಟಾಗಿ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಈಗಾಗಲೇ ಏನು ಪೈಪಿಂಗ್ ಸ್ಟಿಚ್ ಹಾಕಿದ್ನೋ ಅದೇ ಸ್ಟಿಚ್ ಮೇಲೇ ಮತ್ತೊಂದು ಸ್ಟಿಚ್ನ ಹಾಕ್ಕೊಳ್ತಾ ಬರ್ತಾಯಿದ್ದೀನಿ ನಾನು. ಬಟ್ಟೆನ ತುಂಬಾ ಎಳಿಬೇಡಿ, ಆಗ ನಿಮಗೆ ನೆಕ್ ಶೇಪ್ ಅನ್ನೋದು ಚೇಂಜ್ ಆಗಿಬಿಡುತ್ತೆ. ನೋಡಿ ಈ ರೀತಿ ನೀಟಾಗಿ ಬಟ್ಟೆ ಎಳೆದ್ರೆ ನಿಮಗೆ ನೆಕ್ ಶೇಪ್ ಅನ್ನೋದು ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ನೀವು ಬಟ್ಟೆನ ಎಸ್ಪೆಷಲಿ ನೆಕ್ ಸ್ಟಿಚ್ ಮಾಡಬೇಕಾದ್ರೆ ಎಲ್ಲ ಬಟ್ಟೆನ ಎಳಿಬಾರ್ದು. ನೀವು ನೀಟಾಗಿ ಎಕ್ಸಸ್ ಇರೋವಂಥ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡಿಕೊಂಡೆ ನೀಟಾಗಿ ಕಟ್ ಮಾರ್ಕ್ಸ್ನ ಇಟ್ಕೊಳ್ತಾ ಇದ್ದೀನಿ. ನೋಡಿ ಇದಕ್ಕೂ ನೀಟಾಗಿ ಕಟ್ ಮಾರ್ಕ್ನ ಇಟ್ಕೊಂಡು ನಮ್ಗೆ ಆ ಶೇಪ್ ಏನು ಬಂದಿದೆಯೋ ಆ ಶೇಪ್ನ ನೀಟಾಗಿ ಹೊರಗಡೆ ತಗೋಬೇಕಾಗತ್ತೆ. ನಮ್ಮ ಕೈಯಲ್ಲಾಗಿಲ್ಲ ಅಂದರೆ ಏನಾದ್ರು ಟೂಲ್ ಯೂಸ್ ಮಾಡಿ ನಾನು ಮೊಳೆ ತೊಗೊಂಡು ನೋಡಿ ಈ ರೀತಿ ಹೊರಗಡೆಗೆ ತಗೊಳ್ತಾ ಇದ್ದೀನಿ. ನಾನು ಯೂಶ್ವಲಿ ದಾರ ಸುತ್ಕೊಳ್ಳೋಕೆ ಒಂದು ಮೊಳೆ ಇಟ್ಕೊಂಡಿರ್ತೀನಿ, ಅದನ್ನೇ ಯೂಸ್ ಮಾಡ್ತೀನಿ. ನೀವೇನಾದರೂ ಈ ಒಂದು ಮಿಷಿನ್ದೆ ಸ್ಪಾನರು ಟೆಸ್ಟರ್ ಈ ಥರವೇನಾದರೂ ಇದ್ದರೂ ಅದರಲ್ಲೂ ಕೂಡ ನೀವು ತಗೋಬೋದು. ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಅದನ್ನು ಶೇಪ್ನ ನೀಟಾಗಿ ತಗೊಳ್ತಾ ಇದ್ದೀನಿ. ಈಗ ಕರೆಕ್ಟಾಗಿ ನಾನು ಆ ಪೈಪಿಂಗ್ ಪಕ್ಕನೇ ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಪೈಪಿಂಗ್ ಪಕ್ಕನೇ ಬರಬೇಕು ಸ್ಟಿಚ್ಚು, ಪೈಪಿಂಗ್ ಮೇಲೆ ಬರಬಾರ್ದು, ಮತ್ತು ಪೈಪಿಂಗ್ ಪಕ್ಕ ಬಿಟ್ಟು ಡಿಸ್ಟೆನ್ಸಲ್ಲೂ ಬರಬಾರ್ದು, ನಿಮಗೆ ಚೆನ್ನಾಗಿ ಕಾಣಲ್ಲ. ಎಕ್ಸೈಟಾಗಿ ನೀವು ಪೈಪಿಂಗ್ ಪಕ್ಕನೇ ನೀಟಾಗಿ ಸ್ಟಿಚಿಂಗ್ನ ಮಾಡಬೇಕಾಗತ್ತೆ. ಇಲ್ಲಿ ನಾನು ಬಟನ್ನ ಕೊಡಬೇಕು ಅಂದ್ಕೊಂಡಿದ್ದೀನಿ.
ಯಾಕಂದರೆ ಅವರು ನನಗೆ ಈ ಬ್ಲೌಸು ಸ್ವಲ್ಪ ಟೈಟ್ ಮಾಡೋಕ್ಕೆ ಹೇಳಿದರು. ಹಾಗಾಗಿ ಬಟನ್ ಕೊಟ್ಟರು ಅವ್ರ ಸಿಸ್ಟರ್ಗೆ ಮೇ ಬಿ ಆಗಬಹುದು, ಯಾಕಂದರೆ ಇದು ಚಿಕ್ಕ ಸೈಜ್ಗೆ ಕನ್ಸಿಡರ್ ಆಗುತ್ತಲ್ಲ. ಹಾಗಾಗಿ ಚಿಕ್ಕ ಸೈಜ್ ಅಂದರೆ 36, 37 ಸೈಜ್ಗೆ ಕನ್ಸಿಡರ್ ಆಗುತ್ತೆ. ಸೊ ನಾನು ಅವ್ರಿಗೆ ನಿನ್ನೆ ಸ್ಟಿಚ್ ಮಾಡಿಕೊಟ್ಟಿದ್ದು ಇನ್ನೂ ಲೂಸ್ ಬೇಕು ಅಂತಂದರು. ಹಾಗಾಗಿ ನಾನು ಅದಕ್ಕೆ ಚೆಸ್ಟ್ ಅನ್ನೋದು ಎಕ್ಸ್ಟ್ರಾ ತೊಗೊಂಡಿದ್ದೆ. ನೋಡಿ, ಬ್ಯಾಕ್ ಪಾರ್ಟ್ ಅನ್ನೋದು ಈ ರೀತಿ ರೆಡಿ ಆಗಿತ್ತು. ಸೊ ನನಗಿದು ಅರ್ಜೆಂಟಾಗಿ ಬ್ಲೌಸ್ ಕೊಡೋದ್ರಿಂದ ನೈಟ್ ಅರ್ಧ ಸ್ಟಿಚ್ ಮಾಡಿದ್ದೆ. ನೋಡಿ, ಇದು ಡೇ ಮಾಡ್ತಾಯಿದ್ದೀನಿ ಮಾರ್ನಿಂಗಲ್ಲಿ. ಅವ್ರು 10 ಗಂಟೆ ಅಷ್ಟೊತ್ತಿಗೆ ಬ್ಲೌಸ್ ಬೇಕು ಅಂದಿದ್ರು. ಹುಡುಗನ ಸ್ಕೂಲ್ಗೆಲ್ಲ ಕಳಿಸಿದ್ದಾದಮೇಲೆ ನಾನಿಲ್ಲಿ ಸ್ಟಿಚ್ನ ಮಾಡ್ತಿರೋದು. ಅದಕ್ಕೆ ನಿಮಗೆ ಈ ರೀತಿ ಕಾಣಿಸುತ್ತೆ ಶೇಡ್ ಅನ್ನೋದು. ನೈಟ್ ಸ್ಟಿಚ್ ಮಾಡಿದ್ನಲ್ಲ ಅದು ಶೇಡ್ ಹೆಂಗೆ ಕಾಣಿಸ್ತಿತ್ತು. ಈಗ ಇದು ಡೇಯಲ್ಲಿ ಸ್ಟಿಚ್ ಮಾಡ್ತಾ ಇರೋದು, ಶೇಡಿಂಗ್ ಅನ್ನೋದು ಚೇಂಜ್ ಆಗಿದೆ, ನೋಡ್ತಿರ್ಬೋದು ನೀವು. ನೀಟಾಗಿ ಉಕ್ಪಟ್ಟಿ ಐಪಟ್ಟಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಐಪಟ್ಟಿಗೆ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಬ್ಯಾಕ್ ಹುಕ್ ಆಗಿರೋದ್ರಿಂದ ನಮಗೆ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಈ ಒಂದು ಐಪಟ್ಟಿಗೆ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ನೋಡಿ ಈ ರೀತಿ ನೀಟಾಗಿ ಫೋಲ್ಡಿಂಗ್ ಅನ್ನೋದು ಬರಬೇಕಾಗತ್ತೆ. ಯಾಕಂದರೆ ನೆಕ್ ನಮಗೆ ಫಿನಿಶ್ ಆಗಿರೋದ್ರಿಂದ ನಾವು ಕ್ಲಾತ್ನ ಫೋಲ್ಡ್ ಮಾಡ್ಕೊಳ್ಳೋದು ತುಂಬಾ ನೀಟಾಗಿ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ನಮ್ಗೆ ಅದು ಹೈಲೈಟಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಲ್ಲ. ಈ ರೀತಿ ನೀಟಾಗಿ ಸ್ಟಿಚಿಂಗ್ನ ಮಾಡ್ಕೋಬೇಕು. ಈಗ ನಾನು ಉಕ್ಪಟ್ಟಿನ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ಉಕ್ಪಟ್ಟಿಗೆ ನೀಟಾಗಿ ಕಿನಾರೆ ಸ್ಟಿಚ್ನ ಹಾಕ್ಕೊಂಡು ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಇಲ್ಲಿ ವೇಸ್ಟ್ ಹತ್ರ ಪಟ್ಟಿನ ಕೊಡಬೇಕಾಗುತ್ತೆ. ನೋಡಿ ಎಷ್ಟು ಪಟ್ಟಿ ಕೊಡಬೇಕು ಅಂತ ನೀವು ಫ್ರಂಟ್ ಪಾರ್ಟು ಸೈಡ್ನ ಚೆಕ್ ಮಾಡ್ಕೊಳ್ಳಿ. ಅಲ್ಲಿಗೆ ನೀವು ವೇಸ್ಟ್ ಪಟ್ಟಿನ ರೆಡಿ ಮಾಡ್ಕೋಬೇಕಾಗತ್ತೆ. ಈ ರೀತಿ ನಿಮಗೆ ಡಾಟ್ ಬಂದಿರೋ ಹತ್ರ ಒಂದು ಫ್ರಿಲ್ನ ಇಟ್ಕೊಳ್ಳಿ, ಚೆನ್ನಾಗಿ ಟರ್ನ್ ಆಗುತ್ತೆ ಬಟ್ಟೆ. ಈಗ ಲೈನಿಂಗ್ನ ಓಪನ್ ಮಾಡಿ ಒಂದು ಕಿನಾರೆ ಸ್ಟಿಚ್ನ ಹಾಕ್ತಾಯಿದ್ದೀನಿ. ಇದಕ್ಕೂ ಕೂಡ ಸೇಮ್ ಅದೇ ರೀತಿ ಮಾಡ್ತಾಯಿದ್ದೀನಿ. ಒಂದು ಕಿನಾರೆ ಸ್ಟಿಚ್ನ ಹಾಕ್ಕೊಂಡು ಇಲ್ಲಿ ನಾನು ಎಮ್ಮಿಂಗ್ನ ಮಾಡ್ಕೊಳ್ತೀನಿ. ಅದಕ್ಕೆ ಒಂದು ಲೂಸ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಲೂಸ್ ಸ್ಟಿಚ್ನ ಹಾಕ್ಕೊಂಡು ಮತ್ತೆ ನಾನು ಅದನ್ನ ಎಮ್ಮಿಂಗ್ ಮಾಡಿ ರಿಮೂವ್ ಮಾಡಿಬಿಡ್ತೀನಿ. ನೋಡಿ, ನೀಟಾಗಿ ಈ ರೀತಿ ನೀಟಾಗಿ ಪಟ್ಟಿನ ಕೊಟ್ಟಿದ್ದಾದಮೇಲೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಉಕ್ಪಟ್ಟಿ ಐಪಟ್ಟಿ ಕರೆಕ್ಟಾಗಿದೆಯಾ ಅಂತ. ಕರೆಕ್ಟಾಗಿ ಬಂದಿದೆ. ಈಗ ನಾನು ಸ್ಲೀವ್ಸ್ಗೆ ಆಲ್ರೆಡಿ ಪೀಸ್ನ ಕೊಟ್ಟಿದ್ದೆ. ಈಗ ಫ್ರಂಟ್ ಶೇಪ್ನ ತೆಗಿತಾ ಇದ್ದೀನಿ. ಫ್ರಂಟ್ ಶೇಪ್ ಇನ್ನೂ ಡೀಟೇಲ್ಡಾಗಿ ಬೇಕು ಅಂದರೆ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲೋ ನೋಡಿಲ್ಲ ಒಂದು ಸಲ ವಿಸಿಟ್ ಕೊಟ್ಟು ನೋಡ್ಕೊಂಡು ಬನ್ನಿ. ಈಗ ನಾನು ಸ್ಲೀವ್ಸ್ಗೆ ಪೈಪಿಂಗ್ನ ಕೊಡ್ತಿದ್ದೀನಿ. ವಿತೌಟು ನೀವು ಸ್ಟಿಚ್ ಮಾಡ್ಕೋದು, ಪೈಪಿಂಗ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಪೈಪಿಂಗ್ನ ಕೊಡ್ತಿದ್ದೀನಿ. ನೋಡಿ, ಈ ರೀತಿ ಕೊಟ್ಟಿದ್ದಾದಮೇಲೆ ಮೇನ್ ಫ್ಯಾಬ್ರಿಕ್ನ ಓಪನ್ ಮಾಡ್ಕೊಂಡು ನೀಟಾಗಿ ಅದ್ರ ಮೇಲೆ ಪೈಪಿಂಗ್ ಸ್ಟಿಚ್ ಮಾಡಿರೋದು ಉಲ್ಟಾ ಹಾಕ್ಕೋಬೇಕು. ಮೇನ್ ಫ್ಯಾಬ್ರಿಕ್ ಸೀದಾ ಇರಬೇಕು. ಆ ರೀತಿ ಬಟ್ಟೆನ ಹಾಕ್ಕೊಂಡು ನೀವು ಎಕ್ಸ್ಟ್ರಾ ಇರೋದು ಕ್ಲಾತ್ನ ಫಸ್ಟೇ ಕಟ್ ಮಾಡ್ಕೊಂಬಿಡಿ. ಯಾಕಂದರೆ ನಮಗೆ ಥ್ರೆಡ್ ಅನ್ನೋದು ಅಲ್ಲೇ ವೇಸ್ಟ್ ಆಗುತ್ತೆ. ಹಾಗಾಗಿ ನೀವು ಎಕ್ಸ್ಟ್ರಾ ಇರೋದನ್ನು ನೀಟಾಗಿ ಕಟ್ ಮಾಡಿಕೊಂಡು ಸ್ಟಿಚ್ನ ಹಾಕ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ನೋಡಿ, ಎರಡೂ ನಾನು ಪೈಪಿಂಗ್ನ ಅಟ್ಯಾಚ್ ಮಾಡಿರೋದನ್ನು ಎರಡೂ ನೀಟಾಗಿ ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಒಂದು ಸಲ ಇದನ್ನು ನಾನು ಉಲ್ಟಾ ಮಾಡಿ ಐರನ್ ಮಾಡ್ಕೊಂಡು ಬಂದು ಬ್ಲೌಸ್ನ ರೆಡಿ ಮಾಡೋದು. ಯಾಕೆ ಅಂದರೆ ನನಗೆ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ನೀಟಾಗಿ ಸ್ಟಿಫಾಗಿ ಕೂರಬೇಕು ಅನ್ನೋ ಉದ್ದೇಶಕ್ಕೆ ನಾನಿಲ್ಲಿ ಐರನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡಿ, ಪೈಪಿಂಗ್ ಪಕ್ಕನೇ ಒಂದು ಸ್ಟಿಚ್ನ ಹಾಕ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಈ ಒಂದು ಸ್ಲೀವ್ಸ್ನ ಐರನ್ ಮಾಡ್ಕೊಳ್ತೀನಿ. ನೋಡಿ, ಐರನ್ ಮಾಡ್ಕೊಂಡು ಬಂದೆ. ಈಗ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಅಟ್ಯಾಚ್ ಮಾಡ್ತೀನಿ. ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ನಿಮಗೆ, ಈ ಒಂದು ಬ್ಲೌಸು ನಾನೇನು ಸ್ಟಿಚ್ ಮಾಡ್ತಾಯಿದ್ದೀನೋ ಆ ಕಸ್ಟಮರ್ ಅಂತೂ ಪರ್ಫೆಕ್ಟಾಗಿ ಕೇಳೋದು. ಹಾಗಾಗಿ ನಾನು ಪ್ರತಿಯೊಂದು ಪೀಸ್ನ ಐರನ್ ಮಾಡಿಕೊಂಡೆ ಸ್ಟಿಚ್ನ ಮಾಡ್ತೀನಿ. ಈ ರೀತಿ ನೀಟಾಗಿ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ವಿತೌಟ್ ರಿಂಕಲ್ ಬಂದರೆ ನಿಮಗೆ ಬ್ಲೌಸ್ ಸ್ಲೀವ್ಸ್ ಅನ್ನೋದು ಫಿಟ್ಟಿಂಗೇ ಹಾಳಾಗ್ಬಿಡುತ್ತೆ. ನೋಡಿ, ಈಗ ಅಟ್ಯಾಚ್ ಮಾಡಿದ್ದಾಯಿತು. ಈಗ ನಾನು ಫ್ರಂಟು ಬ್ಯಾಕು ತಗೊಂಡು ಶೋಲ್ಡ್ರನ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಶೋಲ್ಡ್ರನ್ನ ಅಟ್ಯಾಚ್ ಮಾಡ್ಕೊಳ್ಳೋಕೆ ಮುಂಚೆ ನಿಮಗೆ ಎಕ್ಸಸ್ ಎಲ್ಲಾದರೂ ಫ್ಯಾಬ್ರಿಕ್ ಕಾಣಿಸ್ತಿದ್ರೆ ಅದನ್ನ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಶೋಲ್ಡರ್ ಅಟ್ಯಾಚ್ ಮಾಡಬೇಕಾದ್ರೆ ನೀವು ಗಮನ ಇಟ್ಟು ಅಟ್ಯಾಚ್ ಮಾಡಬೇಕಾಗತ್ತೆ. ಯಾವುದೇ ರೀತಿ ವೇರಿಯೇಷನ್ ಬರಬಾರ್ದು ಫ್ರಂಟ್ದು ಮತ್ತು ಬ್ಯಾಕ್ದು. ನೋಡಿ, ಈ ರೀತಿ ನೀಟಾಗಿ
ಶೋಲ್ಡರ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಡಬಲ್ ಸ್ಟಿಚ್ನ ಹಾಕ್ಕೊಂಡು ಒಂದು ಸಲ ಚೆಕ್ ಮಾಡಿ ನೋಡಿ ನಿಮಗೆ ವೇರಿಯೇಷನ್ ಬಂದಿದೆಯಾ ಅಂತ. ನೋಡಿ, ಒಂದು ಪಾಯಿಂಟ್ ಅಷ್ಟು ಜಾಸ್ತಿ ಬಂದರೆ ನೀವು ಅದನ್ನ ಟ್ರಿಮ್ ಮಾಡ್ಕೊಬಿಡಿ. ಈಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತೀನಿ. ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ತೀನಿ. ನೋಡಿ, ಕರೆಕ್ಟಾಗಿ ಬಂದಿದೆ. ನಮ್ಮ ಸ್ಲೀವಲ್ಲಿ ಯಾವುದೇ ರೀತಿ ವೇರಿಯೇಷನ್ ಬಂದಿಲ್ಲ. ನಾನು ಶೋಲ್ಡರು ಓವರ್ಲಾಕ್ ಮಾಡೋದು ಮರ್ತಿದ್ದೆ, ಸೊ ಶೋಲ್ಡರ್ನ ಓವರ್ಲಾಕ್ ಮಾಡ್ಕೊಂಡು ಬಂದೆ. ಈಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತೀನಿ. ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಬೇಕಾದ್ರೆ ನೀವು ಯಾವುದೇ ಕಾರಣಕ್ಕೂ ಬಟ್ಟೆನ ಎಳಿಬೇಡಿ, ನೀಟಾಗಿ ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಇನ್ನೊಂದು ವಿಷಯ ಹೇಳೋದು ಮರ್ತೆ, ನಿಮಗೇನಾದರೂ ಫ್ಯಾಬ್ರಿಕ್ ಅಂದರೆ ಕ್ಲಾತ್ ಅನ್ನೋದು ಮಂದ ಇತ್ತು ಅಂದ್ಕೊಳ್ಳಿ, ನೀವು ಎಕ್ಸ್ಟ್ರಾ ಮಾರ್ಜಿನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದು ಉತ್ತಮ. ಯಾಕಂದರೆ ನಮಗೆ ಆ ಕ್ಲಾತ್ ಅನ್ನೋದು ಈಗಾಗಲೇ ತಿಕ್ಕಾಗಿರೋದಕ್ಕೂ ನಾವು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಜಾಸ್ತಿ ಬಿಟ್ಟಷ್ಟು ವೇಸ್ಟಿಗೆ ನಮಗೆ ಕಿರಿಕಿರಿ ಅಂತಲೇ ಅನಿಸುತ್ತೆ. ಹಾಗಾಗಿ ನೀವೇನು ಮಾಡಬೇಕು, ನೀಟಾಗಿ ಜಾಸ್ತಿ ಮಾರ್ಜಿನ್ನ ಬಿಡೋಕ್ಕೆ ಹೋಗಬೇಡಿ. ತುಂಬ ತಿಕ್ಕಾಗಿದೆ ಕ್ಲಾತು ಅನ್ನೋದಾದರೆ, ಇಲ್ಲಾಂದರೆ ನೀವು 1.5 ಇಂಚ್ 2 ಇಂಚು ಇಟ್ಕೋಬೋದು. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಈಗ ನಾನು ಓವರ್ಲಾಕ್ ಮಾಡ್ಕೊಂಡು ಬಂದೆ. ಓವರ್ಲಾಕ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ನ ಕೊಡ್ತೀನಿ. ಈಗ ಸೈಡ್ ಫಿಟ್ಟಿಂಗ್ನ ಕೊಡೋಕ್ಕೆ ನಾನು ಮೆಜರ್ಮೆಂಟ್ ಬ್ಲೌಸ್ನ ತೊಗೊಳ್ತೀನಿ. ನಾನು ರೈಟ್ ಹ್ಯಾಂಡ್ಗೆ ಮೆಜರ್ಮೆಂಟ್ ಕೊಡ್ತೀನಿ, ಲೆಫ್ಟ್ ಹ್ಯಾಂಡ್ಗೆ ಮೆಜರ್ಮೆಂಟ್ ಕೊಡ್ತೀನಿ. ಯಾಕಂದರೆ ಕೆಲವೊಬ್ಬ ಕಸ್ಟಮರ್ಗೆ ರೈಟ್ ಹ್ಯಾಂಡ್ ದಪ್ಪ ಇರುತ್ತೆ, ಲೆಫ್ಟ್ ಹ್ಯಾಂಡ್ ಸಣ್ಣ ಇರುತ್ತೆ. ಇಲ್ಲ ಲೆಫ್ಟ್ ಹ್ಯಾಂಡ್ ಸಣ್ಣ ಇತ್ತು, ರೈಟ್ ಹ್ಯಾಂಡ್ ದಪ್ಪ ಇರುತ್ತೆ. ಇಲ್ಲಾಂದರೆ ಇಬ್ಬರಿಗೂ ಒಬ್ಬೊಬ್ಬರಿಗೆ ಕರೆಕ್ಟಾಗೇ ಬರುತ್ತೆ. ಹಾಗಾಗಿ ನಾನು ಮೆಜರ್ಮೆಂಟಿಗೆ ಏನು ಕೊಟ್ಟಿರ್ತಾರೋ ಅದು ಹ್ಯಾಂಡ್ಸು ಲೆಫ್ಟ್ ಸ್ಲೀವ್ಸ್ ಆದರೆ ಲೆಫ್ಟ್ ಸ್ಲೀವ್ಸ್ ಮೆಜರ್ಮೆಂಟ್ ತೊಗೊಳ್ತೀನಿ, ರೈಟ್ ಸ್ಲೀವ್ಸ್ ಆದರೆ ರೈಟ್ ಸ್ಲೀವ್ನ ಮೆಜರ್ಮೆಂಟ್ ತೊಗೊಂಡು ಫಿಟ್ಟಿಂಗ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತೀನಿ. ಈ ರೀತಿ ನಿಮಗೆ ಈ ಒಂದು ಕಟ್ಟಿಂಗ್ ಸ್ಟಿಚಿಂಗ್ ವಿಡಿಯೋ ಯೂಸ್ಫುಲ್ ಆಗಿದರೆ ದಯವಿಟ್ಟು ಒಂದು ಲೈಕ್ನ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಫೈನಲಿ ಬ್ಲೌಸು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿ. ಈಗ ನಾನೇನು ಮಾಡ್ತೀನಿ, ವೇಸ್ಟ್ ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಇಲ್ಲ, ಸ್ವಲ್ಪ ಎಕ್ಸಸ್ ಆಗಿತ್ತು, ಸೊ ಹಾಗೆ ನಾನು ಇನ್ನೂ ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. 2-3 ಸ್ಟಿಚ್ ಸ್ಟಿಚ್ ಹಾಕ್ಕೊಂಡು ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಎಕ್ಸ್ಟ್ರಾ ಸ್ಟಿಚ್ಚಸ್ಸು ಅದು ಕಂಪಲ್ಸರಿ ಆಗಿರುತ್ತೆ. ಮಿನಿಮಮ್ 3-4 ಸ್ಟಿಚಸ್ ಅಂತೂ ಬ್ಲೌಸ್ಗೆ ಹಾಕಿರಬೇಕಾಗತ್ತೆ. ನೋಡಿ, ಈ ರೀತಿ ನೀಟಾಗಿ ಸ್ಟಿಚ್ ಆಯಿತು. ಈಗ ಅದಕ್ಕೆ ನಾನು ಓವರ್ಲಾಕ್ ಮಾಡಿಕೊಂಡು ಬಂದೆ. ಈಗ ನಾನು ಇದಕ್ಕೆ ಬಟನ್ನ ರೆಡಿ ಮಾಡ್ಕೊಳ್ತೀನಿ. ಯಾವ ರೀತಿ ಬಟನ್ನ ರೆಡಿ ಮಾಡೋದು ಅಂತ ನೋಡೋಣ. ನೋಡಿ, ಕ್ಲಾತ್ಗೆ ಜರಿ ಬಂದಿದೆ, ಆ ಜರಿನೆಲ್ಲ ಸ್ವಲ್ಪ ರಿಮೂವ್ ಮಾಡಿಕೊಂಡು ನೋಡಿ, ದಾರ ತಗೊಂಡು ಸೂಜಿ ತಗೊಂಡು ಅದನ್ನ ನೀಟಾಗಿ ಈ ರೀತಿ ಟೈಟಾಗಿ ಇಟ್ಕೊಂಡು ಸುತ್ಕೋಬೇಕಾಗತ್ತೆ. ಈ ಬಟ್ಟೆ ಅನ್ನೋದು ಲೂಸ್ ಬರಬಾರ್ದು ಯಾವುದೇ ಕಾರಣಕ್ಕೂ. ನೋಡಿ, ಬಟನ್ನ ನೀಟಾಗಿ ಇಲ್ಲಿ ಸ್ಟಿಚ್ನ ಮಾಡ್ಕೊಳ್ತೀನಿ ನಾನು. ನೋಡಿ, ಬಟನ್ನ ಸ್ಟಿಚ್ ಮಾಡ್ಕೋಬೇಕಾದ್ರೂ ಅಷ್ಟೇ ಟೈಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಯಾಕಂದರೆ ನಮಗೆ ಬಟನ್ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಟೈಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಬಿಚ್ಚೋಗಬಾರ್ದು ಯಾವುದೇ ಕಾರಣಕ್ಕೂ. ಆ ರೀತಿ ನೀಟಾಗಿ ಸ್ಟಿಚ್ನ ಹಾಕಬೇಕು. ಇದಕ್ಕೆ ಇವಾಗ ನಾನು ಈ ಗೋಲ್ಡನ್ ಕಲರ್ ಕ್ಲಾತ್ ಏನಿದೆಯೋ ಅದರಲ್ಲಿ ಒಂದು ಚಿಕ್ಕದಾಗಿ ಥ್ರೆಡ್ ಲೂಫ್ನ ಮಾಡ್ಕೊಳ್ತೀನಿ. ನೋಡಿ, ಸಣ್ಣದಾಗಬೇಕು ಅಂತ ಸಣ್ಣದಾಗಿ ನಾನು ಸ್ಟಿಚ್ನ ಮಾಡ್ಕೊಂಡಿದ್ದೀನಿ. ಈಗ ನಾನು ದಾರ ತಗೊಂಡು ನೀಟಾಗಿ ಇದಕ್ಕೆ ಉಲ್ಟಾ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ತಗೊಂಡು ನಾನು ನೀಟಾಗಿ ಅದನ್ನು ಎಳ್ಕೊಳ್ತೀನಿ. ಇವಾಗೇನು ನೀವು ಡೋರಿ ಎಳ್ಕೊಳ್ತೀರೋ ಸೇಮ್ ಅದೇ ರೀತಿಯೇ ನೀವು ಹೇಳ್ಕೋಬೇಕಾಗಿರೋದು. ಐ ಥಿಂಕ್ ನಾನು ನಿಮ್ಗೆ ಕಾಣಿಸಿದೆ ಅಂದ್ಕೊಂಡಿದ್ದೆ, ಸೊ ಅದು ಕಾಣಲಿಲ್ಲ. ಯಾವ ರೀತಿ ಹೇಳ್ಕೊಳ್ತೀನಿ ಅಂತ ತೋರಿಸ್ಲಿಕ್ಕೆ. ಬೇಕಾದ್ರೆ ನಿಮ್ಗೆ ಡೋರಿನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾರಿಗಾದರೂ ಡೋರಿ ಎಳೆಯೋದೆಲ್ಲ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ನೋಡಿ, ಡೋರಿ ಥರ ಎಳ್ಕೊಂಡಿದ್ದಾಯಿತು. ಈಗ ನಾನು ಇದನ್ನು ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ, ಎಷ್ಟು ಬೇಕು ಮೆಜರ್ಮೆಂಟ್ ಅಂತ ಚೆಕ್ ಮಾಡಿಕೊಂಡು ನೀವು ಹುಕ್ನ
ಈ ಒಂದು ಲೂಫ್ನ ಹಾಕಬೇಕಾಗತ್ತೆ. ಎಷ್ಟು ಲೂಸಿಂಗ್ ಬೇಕೋ ಅಷ್ಟು ಲೂಸಿಂಗ್ನ ಇಟ್ಕೊಳ್ಳಿ. ನೋಡಿ ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಈಗ ನಾನು ಬ್ರಾ ಬಟನ್ಗೋಸ್ಕರ ಪಟ್ಟಿನ ರೆಡಿ ಮಾಡಿಕೊಂಡು ಬ್ರಾ ಬಟನ್ನು ಕೊಟ್ಟು ಬ್ಲೌಸ್ ಅನ್ನೋದು ಕಂಪ್ಲೀಟಾಗಿ ನಾನು ಫಿನಿಶ್ನ ಮಾಡಿದೆ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಕಟ್ಟಿಂಗ್ ಮೆಥಡ್ ಹೇಗೆ ಅನಿಸ್ತು ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸಲ್ಲಿ ಟೈಲರಿಂಗ್ ಕಲಿತಾ ಇದ್ದಾರೆ ಅನ್ನೋರಿಗೆ ಈ ವಿಡಿಯೋ ಯೂಸ್ಫುಲ್ ಆದರೆ ದಯವಿಟ್ಟು ಒಂದು ಶೇರ್ನ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.